26ನೇ ಶ್ಲೋಕ. ಗೌರಿ ಗಂಧರ್ವ ಸೇವಿತ ಅಲ್ಲಿ ತನಕ ನೋಡಿದ್ವಿ. ಗಂಧರ್ವ ಅಂದ್ರೆ ನಿಮ್ಗೆ ಅರ್ಥ ಆಗಬೇಕಾಗಿರೋದು, ಗಂಧರ್ವರು ದೇವತೆಗಳ ಅಂಶ. ಅವ್ರಿಗೆ ಏನ್ ಸರ್ ಕೆಲ್ಸ? ವಿವಿಧ ಕಲೆಗಳು ಹಾಗೂ ಅವ್ರಿಗೆ ಆದಂತ ಕೆಲಸಗಳನ್ನ ದೇವತೆಗಳು ಕೊಟ್ಟಿರ್ತಾರೆ. ಗಂಧರ್ವರನ್ನ ಒಂದು ಸಮೂಹ ಅಂತ ಕರಿತೀವಿ, ಒಂದು ಕಮ್ಯುನಿಟಿ ಅಂತ ಕರಿತೀವಿ. ಇಂದ್ರಜಾಲ, ಮಹೇಂದ್ರಜಾಲ, ಕಾಮರೂಪ, ಯಕ್ಷವಿದ್ಯೆ ಇದೆಲ್ಲ ನೀವು ಕೇಳಿರ್ಬೋದು. ಇದೆಲ್ಲದ್ರ ಬಗ್ಗೆ ಅರಿವಿರ್ತಕ್ಕಂಥವ್ರು ಗಂಧರ್ವ ಜಾತಿಯವರು. ಬೇಸಿಗೆ ಕಾಲದಲ್ಲಿ ಆಕಾಶ ನೋಡಿದ್ರೆ ನೀವು ವೈಟ್ ಕಲರ್ ಆಗಿ ಮೃದುವಾದ ಹತ್ತಿಯಂತೆ ರಾಶಿಯ ಗುಂಪಾಕಿರೋ ತರ ಚಲಿಸ್ತಾ ಇರುತ್ತೆ ಮೋಡ. ಬಗೆ ಬಗೆ ಆಕಾರವನ್ನ ಪಡೆದಿರುತ್ತೆ. ಎಲ್ಲ ಮೋಡ ಒಂದೇ ತರ ಇರಲ್ಲ, ಶೇಪ್ ಅಲ್ಲಿ ನೋಡಕ್ ಒಂದೇ ತರ ಇರಲ್ಲ ಮೋಡಗಳು. ಒಮ್ಮೊಮ್ಮೆ ಸ್ವಲ್ಪ ಚಲಿಸ್ತಾ ಇರೋ ತರ ಕಾಣಿಸಿದ್ರೆ ಅಲ್ಲೇ ಇರೋ ತರ ಕಾಣಿಸುತ್ತೆ ನಮ್ಗೆ. ಹಂಸದ ರೂಪ ನೋಡ್ಬೋದು ಮೋಡ. ಹಾಗೆಯೇ ಸುಮ್ನೆ ಕೂತ್ಕೊಂಡು ನೋಡ್ತಾ ಇದ್ರೆ ಯಾವ್ದೋ ಒಂದು ಪಕ್ಷಿ ತರ ಫೀಲ್ ಆಗುತ್ತೆ, ಯಾವ್ದೋ ಒಂದು ಪ್ರಾಣಿ ತರ ಕಾಣಿಸುತ್ತೆ. ಕ್ಷಣಕ್ಕೂ ಆಕೃತಿನ ಬದಲಾಯಿಸ್ತಾ ಇರುತ್ತೆ. ನಮ್ಗೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇವರನ್ನೇ ಗಂಧರ್ವರು ಅಂತ ಕರೀತಾರೆ. ಅಂದ್ರೆ ಆ ಮೋಡ ಹೋಗುತ್ತಲ್ಲ, ಅದನ್ನ ಗಂಧರ್ವ ನಗರ ಅಂತ ಕರೀತಾರೆ. ಆ ರೀತಿ ಗಂಧರ್ವರು ಚಲಿಸ್ತಾ ಇರ್ತಾರೆ, ಅಂದ್ರೆ ತಮ್ಮ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಸ್ವಪ್ನ ಸೌಧ ಅಂತ ಕೂಡ ಕರೀತಾರೆ, ಅಥವಾ ಊಹಾ ಸೌಧ ಅಂತ ಕರೀತಾರೆ. ಅಂದ್ರೆ ಇದು ಇಮ್ಯಾಜಿನೇಷನ್ ಅಂತ ಕೆಲವೊಬ್ರು ಹೇಳಿದ್ರೆ, ಇಲ್ಲ ಅದು ಸತ್ಯ ಅಂತ ಕೆಲವೊಬ್ರು ಹೇಳ್ತಾರೆ. ವಾಸ್ತವದಲ್ಲಿ ಸರ್ ಏನ್ ಸರ್ ನಿಜವಾಗ್ಲೂ ಮೋಡದಲ್ಲಿ ಹೋಗ್ತಾ ಇರ್ತಕ್ಕಂಥವ್ರೆಲ್ಲ ಗಂಧರ್ವರ ಅಂತ ನೀವೇನಾದ್ರೂ ಕೇಳಿದ್ರೆ, ಅದು ಗಂಧರ್ವ ನಗರ ಅಲ್ಲ, ಒಂದು ಕ್ಷಣ ಕಾಣಿಸಿ ಮಾಯ ಆಗ್ತಕ್ಕಂಥ ಯಾವುದೋ ಒಂದು ಶಕ್ತಿ ಅಥವಾ ಮೋಡನೇ ಆಗಿರಬಹುದು ಅಂತ ಹೇಳ್ತಾರೆ. ಈ ಗಂಧರ್ವರು 3 ಲೋಕಗಳಲ್ಲೂ ಕೂಡ ಇರ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ದೇವಿಯರ ಬಳಿ ಇಂಪಾದ ಗಾಯನ ಮಾಡ್ತಾ, ದೇವಿಗೆ ಸಂತೋಷವನ್ನ ಮಾಡ್ತಾ, ಸಂಗೀತದ ರಸಮಂಜನೆಯನ್ನ ನೀಡ್ತಾ ಅವ್ರು ಇರ್ತಾರೆ. ವಿಶ್ವಾವಸು, ಚಿತ್ರರಥ ಇವರೆಲ್ಲ ಗಂಧರ್ವ ರಾಜರು. ಇನ್ನು ನಿಮ್ಗೆ ಸ್ವಲ್ಪ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಒಂದು ಕಾಲದಲ್ಲಿ ಗಂಧರ್ವರಿಗೆ ಗರ್ವಿಷ್ಠ ಬಂದ್ಬಿಟ್ಟಿದೆ, ಅಂದ್ರೆ ಅಹಂಕಾರ ಬಂದ್ಬಿಟ್ಟಿರುತ್ತೆ. ಯಾಕೆ ಗೊತ್ತಾ? ಸೌಂದರ್ಯ ಇರುತ್ತೆ, ಐಶ್ವರ್ಯ ಇರುತ್ತೆ, ಗಾನ ಇರುತ್ತೆ, ತಪಸ್ಸಿನ ಶಕ್ತಿ ಇರುತ್ತೆ. ಹಾಗಾಗಿ ಆ ಗಂಧರ್ವರಿಗೆ ಅಹಂಕಾರ ಬಂದ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಋಷಿಗಳನ್ನ ಬಾಧಿಸಿ ಅವ್ರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಕಡೆಗೆ ಋಷಿಗಳಿಂದ ಶಾಪಗ್ರಸ್ತರಾಗಿ ಭೂಮಿಗೆ ಬಂದ್ಬಿಡ್ತಾರೆ ಅವರು ಕೆಲವೊಬ್ರು. ಮತ್ತೆ ಯಾರೋ ಅವರ ಮೂರ್ತಿ ಅನುಗ್ರಹದಿಂದ ಗಂಧರ್ವ ರೂಪವನ್ನು ಪಡ್ಕೊಂಡು ಶಾಪ ವಿಮೋಚನೆ ಮಾಡ್ಕೊಂಡು ಹೋಗ್ತಾರೆ. ಆಗ ನೋಡ್ಬೇಕಾದ್ರೆ ರಾಮಾಯಣದಲ್ಲಿ ಬರ್ತಕ್ಕಂಥ ಕಬಂಧ ಅಂತಕ್ಕಂಥ ರಾಕ್ಷಸ, ಧನು ಅಂತಕ್ಕಂಥ ರಾಕ್ಷಸ, ಕೂಬರ, ಮಣಿಗ್ರೀವ ಅಂತಕ್ಕಂಥ ರಾಕ್ಷಸ ಎಲ್ಲ ಗಂಧರ್ವರೇ. ಶಾಪದಿಂದ ಅವರು ಭೂಲೋಕದಲ್ಲಿ ರಾಕ್ಷಸರಾಗಿ ಜನನವನ್ನ ತಾಳಿರ್ತಾರೆ. ಹಿಮವತ್ ಪರ್ವತ, ವಿಂಧ್ಯ ಪರ್ವತ, ಮಹೇಂದ್ರಗಿರಿ ಪರ್ವತದಲ್ಲಿ ಸಂಚಾರ ಮಾಡ್ತಾರೆ ಗಂಧರ್ವರು ಅಂತ ಇಂದಿಗೂ ಕೂಡ ಹೇಳಲಾಗತ್ತೆ. ಇದು 126ನೇ ಶ್ಲೋಕದಲ್ಲಿ ಬರ್ತಕ್ಕಂಥ ಗೌರಿ ಗಂಧರ್ವ ಸೇವಿತ, ಅಂದ್ರೆ ಗಂಧರ್ವರಿಂದ ಪೂಜೆಯನ್ನ ಪಡ್ಕೊಂತಕ್ಕಂಥವಳು ತಾಯಿ. ಗಾನ, ಹಾಡನ್ನ ಕೇಳಿ ಇಂಪಾದ ಹಾಡವನ್ನ ಕೇಳಿ ಅಥವಾ ಖುಷಿಯಿಂದ ಮೈ ಮರೆಯೋದು ಅಂತ ಕರಿತೇವೆ. ಮುಂದೆ 127ನೇ ಶ್ಲೋಕವನ್ನ ನಾವು ಗಮನಿಸಿದಾಗ ವಿಶ್ವಗರ್ಭ ಅಂತ ಇದೆ. ಇಡೀ ವಿಶ್ವವನ್ನ ತನ್ನ ಹೊಟ್ಟೆಯಲ್ಲಿ ಧರಿಸಿದವಳು. ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ವಾ, ಪರಮಾತ್ಮ ವಿಷ್ಣು ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಪುಂಜಿಸ್ತಾನೆ ಅಂತ ಹೇಳ್ತಾರೆ. ಅದೇ ತರ ಇಲ್ಲಿ ಸಮಸ್ತ ವಿಶ್ವ ಆಕೆಯ ಗರ್ಭದಲ್ಲಿದೆ. ಹಾಗಾಗಿ ಆಕೆಯನ್ನ ವಿಶ್ವಗರ್ಭದಲ್ಲಿ ಎಲ್ಲವನ್ನ ಇಟ್ಕೊಂಡಿರೋದ್ರಿಂದ ವಿಶ್ವಗರ್ಭ ಅಂತ. ಸ್ವರ್ಣಗರ್ಭ ಅಂತ ಬೇರೆ, ಸ್ವರ್ಣ ಗರ್ಭ ಅಂತ ಇದೆ. ಅಂದ್ರೆ ಸಕಲ ಸಂಪತ್ತನ್ನ ನೀಡ್ತಕ್ಕಂಥವಳು, ಹಿರಣ್ಯ ಗರ್ಭನ ಶಕ್ತಿಯುತವಾಗಿರ್ತಕ್ಕಂಥವಳು. ಒಂದು ಪುರಾಣದಲ್ಲಿ ಹೇಳ್ತಾರೆ, ಸ್ವರ್ಣ ಗರ್ಭದಲ್ಲಿ ಧರಿಸಿ ಹಿರಣ್ಯ ಗರ್ಭ ಅಂತಕ್ಕಂಥ ಅಂಡದಿಂದ ದೇವಿ ಜನನ ಆದ್ಲು ಅಂತ ಇಲ್ಲ ಒಂದ್ ಕಡೆ ಹೇಳ್ತಾರೆ. ಅಂದ್ರೆ ಒಂದು ಮೊಟ್ಟೆ, ಅದು ಚಿನ್ನದ ಗರ್ಭ, ಅದರೊಳಗಡೆ ಒಂದು ಮೊಟ್ಟೆ ಉತ್ಪತ್ತಿಯಾಗಿ ಆ ಮೊಟ್ಟೆ ಒಳಗಡೆಯಿಂದ ಹಿರಣ್ಯ ಗರ್ಭ ಅಂತಕ್ಕಂಥ ಅಂಡದಿಂದ ದೇವಿ ಜನನ ಆಗ್ತಾಳೆ ಅಂತ ವಾಯು ಪುರಾಣದಲ್ಲಿ ಹೇಳ್ತಾರೆ. ಬಟ್ ಇನ್ನೊಂದು ಪುರಾಣದಲ್ಲಿ ಇಲ್ಲ, ಹಾಗೆ ಆಕೆ ಜಗತ್ತಿನ ಸೃಷ್ಟಿ ಕಾರಣಕರ್ತೆ ಆಗಿರ್ತಕ್ಕಂಥವಳು, ಹೀಗೋ ಒಂದು ಎನರ್ಜಿ ಕ್ರಿಯೇಟ್ ಆಯ್ತು ಅಂತ ಕೂಡ ವಾದ ಮಾಡ್ತಾರೆ. ಹಿರಣ್ಯ ಗರ್ಭ ಅಂದ್ರೆ ಸೂರ್ಯ, ಹಿರಣ್ಯ ಗರ್ಭ ಅಂತಕ್ಕಂಥ ಅಂಡಜ ಅಂದ್ರೆ ಸೂರ್ಯನಷ್ಟು ಪ್ರಭೆಯುಳ್ಳ, ಸೂರ್ಯನಷ್ಟು ಶಕ್ತಿಯುಳ್ಳ ಒಂದು ಮೊಟ್ಟೆಯಿಂದ ಹೊರಗಡೆ ಬರ್ತಾಳೆ ತಾಯಿ. ಉದಯ ಕಾಲದ ಅಂದ್ರೆ ಬೆಳಗ್ಗೆ ಆಗ್ತಕ್ಕಂಥ ಸೂರ್ಯ ಬಿಂಬದ ಮಧ್ಯದಲ್ಲಿ
ಒಂದು ಸ್ವರ್ಣ ವಲಯ ಕಾಣಿಸುತ್ತೆ. ನೀವು ನೋಡಿರ್ಬೋದು, ಬೆಳಗ್ಗೆ ಹೊತ್ತು ಸೂರ್ಯ ಒಂದು 6:30 7 ಗಂಟೆ ಒಳಗಡೆ ಸನ್ರೈಸ್ ಆಗೋದ್ ಯಾರಾದ್ರೂ ನೋಡಿದ್ರೆ, ಸೂರ್ಯೋದಯ ಆಗೋದ್ ಯಾರಾದ್ರೂ ನೋಡ್ತೀರಾ ಅಂದ್ರೆ, ಆ ಕಿರಣಗಳು ಯಾವ ತರ ಸೂರ್ಯನ ಸುತ್ತ ಬರ್ತಾ ಇರುತ್ತೋ ಅದೇ ಹಿರಣ್ಯ ಗರ್ಭ ಅಥವಾ ಅಂಡ ಅಂತ ಕರಿತೀವಿ. ಅಲ್ಲಿರುವ ದೇವಿ ಸೂರ್ಯಮಂಡಲ ಮಧ್ಯಸ್ಥೆ ಆಗಿದ್ದಾಳೆ. ಅದನ್ನೇ ಸ್ವರ್ಣಗರ್ಭ ಅಂತ ಕೂಡ ಕರೀತಾರೆ. ಅವರದ ಅಂದ್ರೆ ಅವರರು ಅಂದ್ರೆ ರಾಕ್ಷಸರು ಅಂತ. ವರದ ಅಂತ ಇದೆ ನೋಡಿ, ಸ್ವರ್ಣಗರ್ಭ ವರದ, ಅದು ಅವರದ ಅಂತ. ಅವರದ ಅಂದ್ರೆ ರಾಕ್ಷಸರು ಅಂತ. ಆ ರಾಕ್ಷಸರನ್ನ ಸಂಹರಿಸ್ತಕ್ಕಂಥ ದೇವಿಗೆ ವರದ ಅಂತ ಕರಿತೀವಿ. ವಾಗದೀಶ್ವರಿ ಅಂದ್ರೆ ಎಲ್ಲ ವಾಕ್ಕುಗಳಿಗೂ ಅದೀಶ್ವರಿ ಆಗಿರ್ತಕ್ಕಂಥವಳು ಅಂತ. ಧ್ಯಾನಗಮ್ಯ ಅಂತ ಇದೆ ನೋಡಿ. ಪೂಜಾ ವಿಧಾನದಲ್ಲಿ ಧ್ಯಾನ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನೆ ಕೂಡ ಹೇಳಿದೆ ನಾನು, ಧ್ಯಾನ ಮಾಡ್ಬೇಕು ಅಂತ. ಸಾವಿರಾರು ಬಗೆ ಪೂಜೆ ಇದೆ. ಒಂದೇ ರೀತಿ ಪೂಜೆ ಇದ್ಯಾ? ಬರೀ ಸ್ತೋತ್ರ ಹೇಳಿದ್ರು ಅದೊಂದು ಪೂಜೆ, ದೇವರ ಹಾಡುಗಳನ್ನ ಸಂಕೀರ್ತನೆಗಳನ್ನ ಹೇಳಿದ್ರು ಅದೊಂದು ಪೂಜೆ, ನಾಮ ಜಪ ಮಾಡೋದು ಒಂದು ಪೂಜೆ. ನೋಡಿ, ಒಂದೇ ನಿಶ್ಚಲ ಧ್ಯಾನ ಸ್ಥಿತಿಯಲ್ಲಿ ಸಾಧಿಸೋದಿದೆಯಲ್ಲ, ಇದೂ ಒಂಥರ ಪೂಜೆ. ಪ್ರತಿದಿನ 5 ನಿಮಿಷಗಳ ಕಾಲ ಆದ್ರೂ ನಿಶ್ಚಲ ಧ್ಯಾನ ಸ್ಥಿತಿಯನ್ನ ಸಾಧಿಸಿದ್ರೆ ನೀವು 1000 ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ. ಆದ್ರೆ ಎಲ್ರಿಗೂ ಧ್ಯಾನ ಸಾಧ್ಯ ಆಗಲ್ಲ. ಬಿಕಾಸ್ ಕಾನ್ಸಂಟ್ರೇಷನ್ ಆಗಿರಲ್ಲ, ಏಕೀಕೃತವಾಗಿ ಮನಸ್ಸನ್ನ ಒಂದು ಕಡೆ ನಿಲ್ಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಏನ್ ಮಾಡ್ತೀವಿ, ಸ್ತೋತ್ರ ಪೂಜೆ ಮಾಡ್ತಾ ಅಭ್ಯಾಸ ಬಲದಿಂದ ಸ್ಮರಣೆ ಶ್ರವಣ ಸತ್ಸಂಗದಲ್ಲಿ ಪಾಲ್ಗೊಳ್ತೀವಿ, ಕೀರ್ತನೆ ಕೇಳ್ತೀವಿ, ಸ್ತೋತ್ರಗಳಿಂದ ದೈವ ರೂಪವನ್ನ ಆರಾಧನೆ ಮಾಡ್ತೀವಿ. ಆದ್ರೂ ಕೂಡ ವಿಶೇಷವಾಗಿ ನಾವು ಧ್ಯಾನವನ್ನ ಮಾಡಿದಾಗ ತಾಯಿ ಧ್ಯಾನಕ್ಕೆ ಗಮ್ಯವಾದುದು ಶ್ರೀಮಾತೆಯ ದರ್ಶನ, ಅದೇ ಆ ಧ್ಯಾನಕ್ಕೆ ಫಲ. ಹಾಗಾಗಿ ದೇವಿಯನ್ನ ಧ್ಯಾನಗಮ್ಯ ಅಂತ ಕೂಡ ಕರಿತೇವೆ. ಅಪರಿಚ್ಛೇದ್ಯ, ಪರಿಮಿತಿ ಇಲ್ಲದಷ್ಟು ಆಕೆ ಕಾಲ ಪರಿಮಿತಿ ಇಲ್ಲದವಳು, ಜಗನ್ಮಾತೆ ಅಂತ ಕರಿತೇವೆ. ಅಪಾರ ಜ್ಞಾನವನ್ನ ನೀಡ್ತಕ್ಕಂಥವಳು ಅಂತ ಕೂಡ ಕರಿತೇವೆ. ಇಡೀ ವಿಶ್ವವನ್ನ ತನ್ನ ಗರ್ಭದಲ್ಲಿ ಧರಿಸ್ಕೊಂಡು ವಿಶ್ವವ್ಯಾಪ್ತಳಾಗಿ ಸಕಲ ಸಂಪತ್ತನ್ನ ನೀಡೋಳಾಗಿ, ಹಿರಣ್ಯ ಗರ್ಭನ ಶಕ್ತಿ ಅಂದ್ರೆ ಸೂರ್ಯನ ಪ್ರಭೆಯ ಶಕ್ತಿಯಂತೆ ತಾಯಿ ಎಲ್ಲ ಕಡೆ ಇದ್ದಾಳೆ. ಹಾಗಾಗಿ ಚತುರ್ವಿಧ ವಾಕ್ ಸ್ವರೂಪಳಾಗಿರ್ತಕ್ಕಂಥ ತಾಯಿ, ಯಾವುದೇ ಅಳತೆಗೆ ನಿಲುಕದ ತಾಯಿಯನ್ನ ಧ್ಯಾನದ ರೂಪದಲ್ಲಿ ನಾವು ಆರಾಧನೆ ಮಾಡೋದ್ರಿಂದ ಬೇಗ ಒಲಿತಾಳೆ. ಧ್ಯಾನ ಮಾಡ್ಬೇಕು, ತಾಯಿಯನ್ನ ಮನಸ್ಸಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಯಾರಿಗೂ ಗೊತ್ತಾಗೋ ತರ ಪೂಜೆ ಮಾಡೋದ್ ಬೇರೆ, ಗೊತ್ತಾಗದೇ ಇರೋ ತರ ಪೂಜೆ ಮಾಡೋದು ಕೂಡ ಒಂದು ಕಲೆ. ಆ ಕಲೆ ನಾವು ಕಲಿಬೇಕು. ಸಮಸ್ತ ಜ್ಞಾನ ಮತ್ತು ಬ್ರಹ್ಮಜ್ಞಾನ ಸ್ವರೂಪ ತಿಳಿದವಳಿಗೆ ಸರ್ವ ವೇದಾಂತ ಸಂವೇದ್ಯ ಅಂತ ಕರಿತೇವೆ. ವೇದಾಂತ ಉಪನಿಷತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಾವು ಸಾಮಾನ್ಯ ಜನ, ನಾವ್ಯಾಕೆ ವೇದಾಂತ ಉಪನಿಷತ್ತುಗಳನ್ನ ತಿಳ್ಕೊಳಕ್ ಹೋಗೋಣ. ಆದರೆ ಆ ಉಪನಿಷತ್ತಲ್ಲಿ ಇರೋದನ್ನ ಸಾಮಾನ್ಯ ಜನಗಳು ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಕತೆ ಮಾಡಿದ್ದು, ಕಾವ್ಯಗಳನ್ನ ಮಾಡಿದ್ದು, ಅಥವಾ ಹರಿಕತೆ ರೂಪದಲ್ಲಿ ನಿಮ್ ಮುಂದೆ ಪ್ರಸ್ತುತ ಪಡಿಸೋದು. ಯಾಕೆ? ಜ್ಞಾನದಾನ. ಅದು ಅಂದ್ರೆ ಒಂದು ಜ್ಞಾನದಾನವನ್ನ 10 ಜನಕ್ಕೆ ಮಾಡಿದಾಗ 10 ಜನ 10 ಜನಕ್ಕೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೀವನವನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ. ನಾವೇನಾದ್ರೂ ಮೂಢರಾಗ್ಬಿಟ್ರೆ, ನಮ್ಮ ಜೀವನದಲ್ಲಿ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡಿಲ್ಲ ಅಂದ್ರೆ, ದೈವ ತತ್ವವನ್ನ ಸ್ವಲ್ಪ ಮಟ್ಟಿಗಾದ್ರೂ ತಿಳ್ಕೊಂಡಿಲ್ಲ ಅಂದ್ರೆ, ಮಾನವರಿಗೆ ಸ್ವಧರ್ಮ ಆಚರಣೆಗೆ ಮೀರಿದ ವೇದ ಅಂತ ಇನ್ನೊಂದಿಲ್ಲ. ಹಾಗಾಗಿ ನೀನೆಲ್ಲ ಅರ್ಥ ಮಾಡಿಸ್ತೀಯ, ವೇದಗಳೆಲ್ಲ ನಂಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ನೀನ್ ಅರ್ಥ ಮಾಡಿಸ್ತೀಯ. ಹಾಗಾಗಿ ಆಕೆಯನ್ನ ನಾವು ಸರ್ವ ವೇದಾಂತ ಸಂವೇದ್ಯ ಅಂತ ಕರಿತೀವಿ. ಸತ್ಯ ಹಾಗೂ ಆನಂದ ಅಂತಕ್ಕಂಥದ್ದು ದೇವ್ರಿಗೆ ಬಹಳ ಇಷ್ಟ. ನಾವ್ ಹೇಳ್ತಾ ಇರ್ತೀವಿ, ಸತ್ಯ ದಾರಿಯಲ್ಲಿ ನಡೀರಿ, ಮೋಸ ಮಾಡ್ಬೇಡಿ. ದೇವ್ರು ನೋಡ್ತಾ ಇರ್ತಾನೆ, ಎಲ್ಲಿ ಸತ್ಯ ಇರುತ್ತೋ, ಎಲ್ಲಿ ಕಪಟ ಇರಲ್ವೋ, ಎಲ್ಲಿ ನಿರ್ಮಲವಾದ ಮನಸ್ಸಿರುತ್ತೋ ಅಲ್ಲಿ ದೇವ್ರು ಇರ್ತಾನೆ ಅಂತ ಹೇಳ್ತಾ ಇರ್ತೀವಿ. ಚಿಕ್ಕ ಮಕ್ಕಳ ಬಾಯಲ್ಲಿ ಬರ್ತಕ್ಕಂಥ ನಗು ಒಂದು ಆನಂದ ಕೊಡುತ್ತೆ ನಮ್ಗೆ. ಆ ಮಗು ಬಾಯಲ್ಲಿ ಹಲ್ಲಿ ಇರಲ್ಲ, ಬಟ್ ಅದ್ ನಗುತ್ತೆ. ಆ ನಗು ನೋಡಿ ನಮ್ಮ ಮುಖದಲ್ಲಿ ನಗು ಬೀರುತ್ತೆ. ಸತ್ಯಾನಂದ ಸ್ವರೂಪಿಣಿ ಅಂದ್ರೆ ಯಾಕೆ ಮಕ್ಕಳನ್ನ ದೈವ ಸ್ವರೂಪ ಅಂತ ಕರೆಯೋದು ಅಂದ್ರೆ, ಆ ಮಕ್ಕಳು ನಕ್ಕದಾಗ ಬೆಳದಿಂಗಳಂತ ಆಹ್ಲಾದಕರವಾದ ನಗುವಿನಲ್ಲಿ ಸ್ಫಟಿಕದಲ್ಲಿ ಯಾವ ತರ ಒಂದು ಕಿರಣ ಬರುತ್ತೋ, ಒಂದು ರೇಸ್ ಬರುತ್ತೋ, ಆ ತರ ಒಂದು ಸಂತೋಷ ಆಗುತ್ತೋ, ಹಾಗೆ ತಾಯಿ ಕೂಡ ನಮ್ಮ ಸತ್ಯತೆಯಲ್ಲಿ ಇರ್ತಾಳೆ. ಸತ್ಯಾನಂದ ಸ್ವರೂಪಕ್ಕೆ ಶಿಶುಹಾಸ ಉತ್ತಮ ಉದಾಹರಣೆ. ಶಿಶುಹಾಸ ಅಂದ್ರೆ ಮಕ್ಕಳು ನಗೋದು.
ಆ ಮಕ್ಳು ನಕ್ಕದಾಗ, ಎಳೆ ಮಕ್ಳು, ಹಲ್ಲು ಬರ್ದೇ ಇರ್ತಕ್ಕಂತ ಮಕ್ಳು, 6 ತಿಂಗಳು 7 ತಿಂಗಳು 8 ತಿಂಗಳು ಮಗು ನಕ್ಕದಾಗ ಎಷ್ಟು ಶುದ್ಧತೆ ಇರುತ್ತೋ, ಆ ನಗುಲಿ ಮೋಸ ಇರಲ್ವೋ, ಕಪಟ ಇರಲ್ವೋ, ಅಷ್ಟು ಶುದ್ಧತೆ ನಮ್ಮಲ್ಲಿ ಬರ್ಬೇಕು. ಅದೇ ಸತ್ಯಾನಂದ ಸ್ವರೂಪಿಣಿ. ಲೋಪಾಮುದ್ರಾರ್ಚಿತ, ಹಿಂದಿನಲ್ಲಿ ಕೂಡ ಹೇಳಿದ್ದೀವಿ. ಲೋಪಾಮುದ್ರಾರ್ಚಿತ ಆಕೆ ದೇವಿಯನ್ನ ಪಂಚದಶಿ ವಿದ್ಯೆಗಳಲ್ಲಿ ಉಪಾಸನೆ ಮಾಡ್ತಾಳೆ. 12 ಜನದಲ್ಲಿ ಲೋಪಾಮುದ್ರಾರ್ಚಿತೆಯು ಕೂಡ ಒಬ್ಬರಾಗಿರ್ತಾರೆ. ಅಗಸ್ತ್ಯ ಮಹಾಮುನಿಯ ಪತ್ನಿ ಆಗಿರ್ತಾರೆ. ಹಯಗ್ರೀವ ಸ್ವಾಮಿಯಿಂದ ಅಗಸ್ತ್ಯ ಮಹಾಮುನಿಗಳು ಲಲಿತಾ ಸಹಸ್ರನಾಮ ಸ್ತೋತ್ರ ಪೂಜಾ ವಿಧಾನ, ತ್ರಿಶತಿ, ಶ್ರೀವಿದ್ಯೆ, ಪಂಚದಶಿ ವಿದ್ಯೆಯನ್ನ ಕಲ್ತ್ಕೊಂಡು ಬಂದು ಅವ್ರು ಏನ್ ಮಾಡಿದ್ರು ಗೊತ್ತಾ? ಉತ್ತಮ ಗಂಡ ಅವರು ತನ್ನ ಹೆಂಡತಿಗೆ ಹೇಳ್ಕೊಟ್ರು ರಹಸ್ಯವನ್ನ. ಯಾರು? ಲೋಪಾಮುದ್ರಾಗೆ ಹೇಳ್ಕೊಟ್ರು ತನ್ನ ಪತ್ನಿಗೆ. ಆಕೆ ಕೇವಲ ತನ್ನ ಗಂಡ ಹೇಳ್ಕೊಟ್ಟಿದ್ದಕ್ಕೆ ಸುಮ್ಮನಾಗ್ಲಿಲ್ಲ. ಆಕೆ ಸಾಧನೆ ಮಾಡಿದ್ಲು. ತಾಯಿ ತಪಸ್ಸನ್ನ ಮಾಡಿದ್ಲು. ಪತಿವ್ರತೆಯಾಗಿ ಶ್ರೀವಿದ್ಯೆಯಲ್ಲಿ ಆಸಕ್ತಿ ಉಳ್ಳವಳಾಗಿ ಅಪಾರ ಮೇಧಾ ಸಂಪತ್ತಿರುವ ಲೋಪಾಮುದ್ರಾದೇವಿ ಶ್ರೀಮಾತೆಯನ್ನ ವಿಶೇಷವಾಗಿ ಉಪಾಸನೆಯನ್ನ ಮಾಡ್ತಾರೆ. ದೇವಿ ಸಾಕ್ಷಾತ್ಕಾರವನ್ನ ಹೊಂದುತ್ತಾರೆ, ಸಿದ್ಧಿಯನ್ನ ಹೊಂದುತ್ತಾರೆ. ಅಷ್ಟೇ ಅಲ್ಲ, ಅಗಸ್ತ್ಯರಿಗಿಂತ ಮತ್ತೊಂದಾದಂತಹ ಹೊಸ ಪೂಜಾ ಪದ್ಧತಿಯನ್ನ ಅವರೇ ಕ್ರಿಯೇಟ್ ಮಾಡ್ತಾರೆ, ರೂಪಿಸ್ತಾರೆ. ಇದ್ರ ಅರ್ಥ ಏನ್ ಗೊತ್ತಾ? ತಾಯಿಗೆ ಸ್ತ್ರೀ ಪುರುಷ ಭೇದವಿಲ್ಲ. ಆತರ ತಾಯಿ ಏನಾದ್ರೂ ಬರೀ ಪುರುಷರು ಮಾತ್ರ ನನ್ನ ಪೂಜೆ ಮಾಡ್ಲಿ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಲೋಪಾಮುದ್ರಾರ್ಚಿತಕ್ಕೆ ಸಿದ್ಧಿ ಆಗ್ತಾ ಇರ್ಲಿಲ್ಲ. ಆಕೆಯ ಪೂಜೆಗೆ ಸ್ಥಾನಮಾನ ದೊರಕ್ತಾ ಇರ್ಲಿಲ್ಲ. ಲೋಪಾಮುದ್ರಾರ್ಚಿತಾಗೂ ಕೂಡ ತಾಯಿ ಸಾಕ್ಷಾತ್ಕಾರ ನೀಡಿದ್ರು ಅಂದ್ರೆ ತಾಯಿಗೆ ನೀವ್ ಹೆಣ್ಣೋ ಗಂಡೋ ಅನ್ನೋದ್ ಬೇಕಾಗಿಲ್ಲ. ನೀವ್ ಯಾವ ರೀತಿ ಇದ್ದೀರಾ, ಯಾವ ರೀತಿ ಪೂಜೆ ಮಾಡ್ಕೊಂಡು ಸತ್ಯ ಧರ್ಮತೆಯಿಂದ ನಿಮ್ಮ ಕರ್ಮವನ್ನ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ, ಜೀವನ ನಡೆಸ್ತಾ ಇದ್ರ, ಇಷ್ಟು ಮಾತ್ರ ಬೇಕು. ಹಾಗಾಗಿ ತಾಯಿ ಪೂಜೆ ಮಾಡ್ಬೇಕಾದ್ರೆ ಧೈರ್ಯವಾಗಿ ನಿಮ್ಗೆ ಏನ್ ಅನ್ಸುತ್ತೋ ಆ ರೀತಿ ಮಾಡ್ಬೋದು. ಯಾವುದೇ ತರ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮ್ಮ ಮಟ್ಟಿಗೆ ಲೀಲಾ ಕ್ಲಿಪ್ತ ಬ್ರಹ್ಮಾಂಡ ಮಂಡಲ ಅಂತೀವಿ. ಅಂದ್ರೆ ಈ ಬ್ರಹ್ಮಾಂಡವನ್ನ ಒಂದು ಲೀಲೆಯಾಗಿ ಆಟದಂತೆ ಸೃಷ್ಟಿ ಮಾಡಿದ್ದು ಕಲೆ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಮ್ಮ ತಾಯಿ. ಇಡೀ ಬ್ರಹ್ಮಾಂಡವನ್ನ ಆಟ ಆಡಿಸ್ತದ್ಲು ತಾಯಿ. ಹೇಗ್ ಬೇಕೋ ಲೀಲಾಜಾಲವಾಗಿ ಸೃಷ್ಟಿ ಮಾಡ್ಬಿಟ್ಲು, ಸಂಕಲ್ಪದಿಂದ ಸೃಷ್ಟಿ ಮಾಡಿದ್ಲು ಅಂತ ಹೇಳ್ತಾ ಇದ್ದಾರೆ. ಅದೃಶ್ಯ ಅಂತ ಕರಿತೀವಿ. ತಾಯಿಯ ಇಂದ್ರಿಯಗಳಿಂದ ನೋಡಲ್ ಅಸಾಧ್ಯ. ಯಾರಾದ್ರೂ ನೀವು ಕಣ್ಣಿಂದ ನೋಡ್ತೀರಾ, ಬಾಯಿಂದ ನೋಡ್ತೀರಾ, ಮೂಗಿಂದ ವಾಸನೆ ತಗೊಂತೀರಾ, ತಾಯಿ ಅಸಾಧ್ಯ. ಅದಕ್ಕೆ ಹೇಳ್ಬಿಡ್ತಾರೆ ಅದೃಶ್ಯಾಕೆ. ನೀವೇನಾದ್ರೂ ನಿಮ್ಮ ಈ ಪಂಚೇಂದ್ರಿಯಗಳಿಂದ ತಾಯಿನ ಉಪಾಸನೆ ಮಾಡ್ತೀರಾ ಅಥವಾ ಆಕೆನ ಆರಾಧನೆ ಮಾಡ್ಕೊಂಡು ನಾನು ಹೊಲ್ಸ್ಕೊಂತೀನಿ ಅನ್ಕೊಂಡ್ರೆ ತಪ್ಪು. ಆಕೆ ನಿಮ್ಮ ಚಕ್ಷುರಾದಿ ಇಂದ್ರಿಯಗಳಿಂದ ನೋಡಲು ಅಸಾಧ್ಯವಾಗಿರ್ತಕ್ಕಂಥವಳು. ದೃಶ್ಯರಹಿತ ಯಾವಾಗ ಗೊತ್ತಾ? ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಪ್ರಪಂಚದ ಆಚೆ ಇದ್ದಾಳೆ ಅವಳು. ವಿಶೇಷವಾದ ಜ್ಞಾನದಿಂದ ಅರ್ಥ ಮಾಡ್ಕೋಬೇಕಷ್ಟೇ ಅಮ್ಮನವ್ರನ್ನ. ಅದು ಬಿಟ್ಟು ನೀವು ಬೇರೆ ರೀತಿಯಾಗಿ ಆಕೆಯನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ನೋಡಿ, ಭಗವತಿ ಲಲಿತಾಂಬೆ ಪ್ರಪಂಚದ ಆಚೆ ಇದ್ದಾರೆ ಸರಿ. ಹೇಗೆ ನಾವು ಅದನ್ನ ಸಾಧಿಸ್ಕೋಬೇಕು ಅಂದ್ರೆ ತಪಸ್ಸಿನಿಂದ, ಧ್ಯಾನದಿಂದ, ವಿಶೇಷವಾದಂತ ಪೂಜೆಯಿಂದ ನಾವು ಅನುಭವಕ್ಕೆ ತಗೋಬೇಕು. ಪೂರ್ಣ ಬ್ರಹ್ಮ ಸ್ವರೂಪ ಅಂತ ಕರಿತೀವಿ ಆಕೆಯನ್ನ. ಜಿತೇಂದ್ರಿಯೇ ಅಂತ ಕರಿತೀವಿ ಆಕೆಯನ್ನ. ಅವಳಿಗೆ ಮಣ್ಣು ಹೊನ್ನು ಎಲ್ಲ ಒಂದೇ, ಸಮಚಿತ್ತಳವಳು. ಯಾವುದು ಬೇಕಾಗಿಲ್ಲ. ನೀವು ಕನಕಾಭಿಷೇಕ ಮಾಡ್ಬಿಟ್ರೆ ತಾಯಿ ಪ್ರಸನ್ನಳಾಗಲ್ಲ. ಕಾಡಲ್ಲಿ ಇರ್ತಕ್ಕಂಥ ಯಾವ್ದೋ ಒಂದು ಹೂ ಕಿತ್ಕೊಂಡ್ಬಂದಿಟ್ರೆ ತಾಯಿ ನಿಮ್ಮ ಮೇಲೆ ಮುನಿಸ್ಕೊಳಲ್ಲ. ಅವಳಗ್ ಬೇಕಾಗಿರೋದೇನು? ಮನಸ್ಸನ್ನ ಸ್ಥಿರವಾಗಿಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ, ಧ್ಯಾನ ಧ್ಯೇಯ ರೂಪಳಾಗಿ ಪೂಜೆ ಮಾಡ್ತಾ ಇದ್ದೀರಾ. ಅದನ್ನ ತಾಯಿ ಆಮೇಲೆ ಏನ್ ಮಾಡ್ತಾಳೆ? ಸಾಮ, ದಾನ, ಭೇದ, ದಂಡ ಅಂತಕ್ಕಂಥ ಚತುರೋಪಾಯಗಳಿಂದ ಜಗತ್ತನ್ನ ಆಳ್ತಾ ಇರ್ತಕ್ಕಂಥ ಅವಳಿಗೆ ನಿಮಗ್ ಯಾವ್ದ್ ಬೇಕು? ಸಮಾಧಾನ ಬೇಕಾ? ನಿಮ್ಗೆ ಏನಾದ್ರೂ ಭೋಗ ಭಾಗ್ಯಗಳನ್ನ ಕೊಡ್ಬೇಕಾ ಅನ್ನೋದನ್ನ ನೋಡಿ ತಾಯಿ ಡಿಸೈಡ್ ಮಾಡ್ತಾಳೆ. ಭಕ್ತರ ಮೇಲೆ ಕೃಪೆ ತೋರ್ತಾಳೆ. ನೋಡಿ, ಯುಗಂಧರ ಅಂತ ಕರೆದಿದಾರಲ್ಲ, ಎಷ್ಟು ಆ ಪದಕ್ಕೆ ಅರ್ಥ ತಿಳ್ಕೊಬೇಕು ನೀವ್ ಇವತ್ತು. ಏನು ಯುಗಂಧರ ಅಂದ್ರೆ? ನೇಗಿಲು ಅಂದ್ರೆ ಎಲ್ರಿಗೂ ಅರ್ಥ ಆಗತ್ತೆ. ಹೊಲವನ್ನ ಉಳ್ಬೇಕಾದ್ರೆ ನೇಗಿಲನ್ನ ಉಪಯೋಗ ಮಾಡ್ತಾರೆ. ಈಗೆಲ್ಲ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ, ಬಟ್ ಆಗ ನೇಗಿಲನ್ನ ಉಪಯೋಗ ಮಾಡ್ತಾ ಇದ್ರು. ಆ ನೇಗಿಲಿಗೂ ತಾಯಿಗೂ ಏನ್ ಸಂಬಂಧ ಅಂತೀರಾ? ಅಲ್ಲಿ ತಾಯಿ ವಾಸಸ್ಥಾನ ನೇಗಿಲು ಅಂದ್ರೆ ದೇವರದು.
ನಿತ್ಯ ಪುಷ್ಟಾಂ ಕರೀಷಿಣೀಂ ಅಂತ ಕರೆದಿದ್ದಾರೆ. ರೈತರು ಹೊಲ ಗದ್ದೆಯಲ್ಲಿ ಪೈರು ಪಲ್ಯ ಹಣ್ಣು ಇನ್ನೇನೇನೋ ಹಾಕ್ತಾರೆ, ಅವಾಗ ನೇಗಿಲನ್ನ ಉಪಯೋಗ ಮಾಡ್ತಾರೆ. ನೇಗಿಲನ್ನ ಪೂಜೆ ಮಾಡ್ತಾ ಇದ್ರು, ಅದಕ್ಕೆ ತುಂಬಾ ಗೌರವ ಕೊಡ್ತಾ ಇದ್ರು. ಅದನ್ನ ಯಾಕೆ ಅಂದ್ರೆ ನೇಗಿಲಿನ ತುದಿಯಲ್ಲಿ ಸೀತಾಮಾತೆಯ ಸ್ಥಾನ, ನೇಗಿಲಿನ ಹಿಡಿಯಲ್ಲಿ ಶ್ರೀರಾಮನ ಸ್ಥಾನ, ಹೂಡ ನೆಲನೇ ಕರ್ಮ ಸೋಪಾನ, ಭತ್ತದ ತೆನೆ ಅಥವಾ ಕಣಜದಲ್ಲಿ ತಾಯಿ ಆವಾಸ ಸ್ಥಾನ, ಗದ್ದೆಗಳಲ್ಲಿ ಹುಲುಸಾಗಿ ಬೆಳೆದಂತ ಭತ್ತ ಅಥವಾ ಸಸಿ ಹೂ ಏನಾದ್ರೂ ಬಿಟ್ರೆ ಅದು ಆಕೆಯ ನಗು. ಬಗ್ಗಿದ ತೆನೆಗಳಲ್ಲಿ ಶಿವನೆದುರು ತಾಯಿ ತಲೆ ತಗ್ಗಿಸಿ ನಿಂತ್ಕೊಂಡಿದ್ದಾಳೆ ಅಂತ ಅರ್ಥ. ಹಾಗಾಗಿ ತಾಯಿಯನ್ನ ಯುಗಂಧರ ಅಂತ ಕರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಒಂದೇ ಯುಗಂಧರ. ಬರೀ ನೇಗ್ಲು ಅಂತ ಅಷ್ಟೇ ಅರ್ಥ ಮಾಡ್ಕೋಬಾರ್ದು. ಒಂದು ಬೆಳೆ ಬೆಳೆಯೋ ಶುರು ಮಾಡ್ದಾಗಿಂದ ಅದು ಕಂಪ್ಲೀಟ್ ಆದ್ಮೇಲೆ ಪೂಜೆ ಮಾಡೋದ್ರ ತನಕ ಯಾಕೆ ಅದಕ್ಕೆ ಅಷ್ಟು ಮಹತ್ವ ಕೊಡ್ತೀವಿ? ಒಂದ್ ಅನ್ನಕ್ಕೆ ಯಾಕೆ ಪರಬ್ರಹ್ಮ ಅನ್ನ ಅಕ್ಕಿ ತಂದು ಅಥವಾ ಅನ್ನ ಮಾಡ್ಬಿಟ್ಮೇಲೆ ಅದು ದೇವ್ರಾಗ್ಲಿಲ್ಲ. ಅದು ಬೀಜ ಭೂಮಿಗೆ ಬಿತ್ತದಾಗಿಂದ ಕೂಡ ಅದು ದೇವ್ರೆ, ಅಲ್ಲಿ ದೇವ್ರ ಸ್ಥಾನ ಇತ್ತು. ಹೊಲಕ್ ಹೋಗ್ತೀರಾ ಬಾಕೊಂಡಿದೆ, ನಿಮ್ಗದು ಬರೀ ಬಗ್ಗಿದ ಪೈರಷ್ಟೇ, ತೆನೆ ಅಷ್ಟೇ. ಆದ್ರೆ ಹೇಳ್ತಾರೆ ವಶಿನ್ಯಾದಿ ವಾಗ್ದೇವತೆಗಳು ಬಹಳ ಸುಂದರವಾಗಿ, ಯುಗಂಧರ ಅಂದ್ರೆ ನೀವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಅದೆಲ್ಲ ಬೆಳೆದು ದೊಡ್ಡದಾದ್ಮೇಲೆ ಪೈರು ಬಕ್ಕೊಂಡಿದ್ಯಲ್ಲ, ತಾಯಿ ಜಗದಂಬೆ ಶಿವನ್ ಮುಂದೆ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಗಂಡನ್ ಗೌರವ ಕೊಡ್ಬೇಕು ಹೆಣ್ಣಾಗಿರ್ತಕ್ಕಂಥವಳು, ಹಾಗಾಗಿ ಅದು ಪೈರು ಬಾಕೊಂಡಿದೆ. ಹಾಗಾಗಿ ಅವಳನ್ನ ಯುಗಂಧರ. ಜಗತ್ತಿನ ಸೃಷ್ಟಿ ಕಾರ್ಯ ಮಾಡ್ಬಿಟ್ರಾಗ್ಲಿಲ್ಲ, ಜವಾಬ್ದಾರಿಗಳನ್ನ ಹೊತ್ತು ಪೂರೈಸೋದಿದ್ಯಲ್ಲ ಅದು ನಿಜವಾದ ದೇವರ ಕೆಲಸ. ಅದನ್ನ ನೀನ್ ಮಾಡ್ತಾ ಇದ್ಯಾ. ಬಿತ್ತದ್ ನಾವೇ, ಕಷ್ಟ ಪಡದ್ ನಾವೇ, ನೀರ್ ಹಾಕದ್ ನಾವೇ, ಗೊಬ್ಬರ ಹಾಕದ್ ನಾವೇ. ಆದ್ರೆ ಅದ್ರಲ್ಲಿ ಶಕ್ತಿ ತುಂಬೋದು, ಅದಕ್ಕೆ ಅಕ್ಕಿ ಅಥವಾ ರಾಗಿ ಅಥವಾ ಬೇಳೆಯ ಸತ್ವ ಗುಣಗಳನ್ನ ಕೊಡ್ತಕ್ಕಂಥದ್ದು ಗಿಡ ಅಲ್ಲ. ಅದ್ ಯಾವ್ದೋ ಒಂದು ಶಕ್ತಿ ಫಾರ್ಮೇಶನ್ ಆಗ್ಬೇಕು. ಆ ಶಕ್ತಿ ಇಲ್ಲ ಅಂದ್ರೆ ಯಾವುದು ಸಾಧ್ಯ ಇಲ್ಲ. ಯುಗಾದಿಲಿ ಪಂಚಾಂಗ ಶ್ರವಣ ಮಾಡ್ತೀವಿ, ಮೇಘಾಧಿಪತಿ, ರಸಾಧಿಪತಿ, ಅರ್ಕಾಧಿಪತಿ ಎಲ್ಲ ಯಾರ್ಯಾರ್ಯಾರು ಅಂತ ನೋಡ್ತೀರಾ. ಹಾಗಾದ್ರೆ ಅದು ಯಾರು ಇಲ್ಲ ಅಂದ್ರೆ ಇದು ಬರದೇ ಇಲ್ವಾ ಅಂತ ಒಂದು ಪ್ರಶ್ನೆ ಕೇಳ್ಬಹುದು. ಬರುತ್ತೆ. ಅಕ್ಕಿ ತರ ಅದ್ರ ಅಕ್ಕಿ ಆಗಿರಲ್ಲ, ಅದು ರಾಗಿ ತರ ರಾಗಿ ಆಗಿರಲ್ಲ, ಏನು ಇರಲ್ಲ ಅದ್ರಲ್ಲಿ. ಆ ರಸ, ಆ ರಾಗಿಗೆ ಏನೇನ್ ಕ್ವಾಲಿಟೀಸ್ ಬೇಕೋ ಅದಿದ್ರೆ, ಅಕ್ಕಿ ಕಾರ್ಬೋಹೈಡ್ರೇಟ್ ಇರ್ಬೇಕು, ಅದ್ ಕೊಡೋದ್ ಯಾರು? ಆ ಸ್ಟಾರ್ಚು ಅಥವಾ ಪಿಷ್ಟ ಅಂತ ಕರಿತೀವಿ, ಅದನ್ನ ತುಂಬೋದ್ ಯಾರು? ಅದು ನ್ಯಾಚುರಲ್ ಪ್ರೋಸೆಸ್ ಅಂತ ಕರೆದ್ರು ಕೂಡ ಅದಕ್ ಕಾಣ್ದಿರೋ ಒಂದು ಶಕ್ತಿ ಇದೆ, ಆ ಶಕ್ತಿನೇ ದೇವರು. ಅದಕ್ಕೆ ಆಕೆಯನ್ನ ಸ್ಪೆಷಲ್ ಯುಗಂಧರ ಅಂತ ಕರೆದಿರೋದು. ನೊಗ ಅಂತ ಕರಿತೀರ. ಆ ಎತ್ತುಗಳ ಕೊರಳಿಗೆ ಇಟ್ಟುಬಿಟ್ರೆ ಆ ಎತ್ತುಗಳು ಮುಂದೆ ತಿಳ್ಕೊಂತ ಹೋಗ್ತಾ ಇರ್ತಿತ್ತು. ಯುಗಗಳನ್ನ ಧರಿಸಿರುವ ತಾಯಿಗೆ ಯುಗಂಧರ ಅಂತ ಕರಿತೀವಿ. ಭಗವತಿ ಗೀತೆಯಲ್ಲಿ ಕೃಷ್ಣ ಅಪ್ಪಣೆ ಕೊಡ್ಸಿರೋ ತರ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಂ ಸ್ಮೃತಿ ಜ್ಞಾನ ಮಪೋಹನಂ ಚ ವೇದೈಶ್ಚ ಸರ್ವೈ ರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಯೋಗಿನಿ ಬಗ್ಗೆ ಕೃಷ್ಣ ಹೇಳ್ತಾನೆ. 64 ಕೋಟಿ ಯೋಗಿನಿ ಸ್ವರೂಪಿಣರು ಕೂಡ ಆಕೆ ದೇವಿಯ ಅಂಶ. ಹಾಗಾಗಿ ಆಕೆನ ಯೋಗಿ ಸ್ವರೂಪಿಣಿ ಅಂತ ಕೂಡ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಚ್ಛಾಶಕ್ತಿ ಇರಬೇಕು, ಜ್ಞಾನಶಕ್ತಿ ಇರಬೇಕು, ಕ್ರಿಯಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಅಂದ್ರೇನು, ಜ್ಞಾನಶಕ್ತಿ ಅಂದ್ರೇನು? ಯಾವುದಾದ್ರೂ ಕಾರ್ಯ ಮಾಡೋ ಇಚ್ಛೆ ನಮ್ಮ ಮನ್ಸಲ್ಲಿ ಇರ್ಬೇಕು. ಸರಿ, ಕಾರ್ಯ ಯಾಕೆ ಮಾಡ್ಬೇಕು? ಮಾಡೋ ಉದ್ದೇಶ ಏನು? ನಾವು ಕೆಲಸ ಯಾಕೆ ಮಾಡ್ಬೇಕು? ಕಾರ್ಯ ಎಷ್ಟೇ ಕಷ್ಟ ಇದ್ರೂ ಕೂಡ ಅದು ಮುಗಿಬೇಕು ಅಂತ ನಾವ್ ಯಾಕೆ ಅನ್ಕೊಂತೀವಿ? ಇಲ್ಲೇ ಇರೋದು ಪಾಯಿಂಟ್. ಇಚ್ಛಾಶಕ್ತಿ ಅಂದ್ರೆ ನಾವ್ ಯಾವ ಕೆಲಸ ಮಾಡ್ಬೇಕು. ಜ್ಞಾನಶಕ್ತಿ ಅಂದ್ರೆ ನಮ್ಗ್ ಗೊತ್ತಿರ್ಬೇಕು ಆ ಕೆಲಸ ನಾನು ಯಾಕೆ ಮಾಡ್ತಾ ಇದ್ದೀನಿ, ಆ ಕರ್ಮ ನಾನು ಯಾಕೆ ಪರ್ಫಾರ್ಮ್ ಮಾಡ್ಬೇಕು ಅಂತ. ಕ್ರಿಯಾಶಕ್ತಿ ಅಂದ್ರೆ ಅದ್ ಎಷ್ಟೇ ಕಷ್ಟ ಇದ್ರೂ ಮಾಡೇ ಮಾಡ್ತೀನಿ ಅನ್ನೋ ಛಲ ನಮ್ಮಲ್ಲಿ ಇರ್ಬೇಕು. ಆಮೇಲೆ ಸರ್ವಾಧಾರಳಾಗಿರ್ತಕ್ಕಂಥ ತಾಯಿ ನಮ್ಮನ್ನ ಕಾಪಾಡ್ತಾಳೆ, ಸುಪ್ರತಿಷ್ಠ ಆಗಿರ್ತಕ್ಕಂಥ ತಾಯಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾಳೆ ಅಂತ ಅರ್ಥ.
ಅವಳ ಶರೀರ 3 ಶಕ್ತಿಕೂಟಗಳಿಂದ ಆಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ವಾಗ್ಭವ ಕೂಟ. ಈ ವಾಗ್ಭವ ಕೂಟದಲ್ಲಿ ಇಚ್ಛಾಶಕ್ತಿ ಸ್ವರೂಪ ಇದೆ, ಮಧ್ಯಕೂಟದಲ್ಲಿ ಜ್ಞಾನಶಕ್ತಿ ಸ್ವರೂಪ ಇದೆ, ಇನ್ನು ಪಾದಗಳಲ್ಲಿ ಕ್ರಿಯಾಶಕ್ತಿ ಅಡಗಿದೆ. ಮನುಷ್ಯನಲ್ಲೂ ಕೂಡ ಇರುತ್ತೆ ಇದು. ಜನರಲ್ ಅರ್ಥ ಮಾಡ್ಕೋಬೇಕು. ಮಹಾಪ್ರಳಯದ ನಂತರ ದೇವಿ ಬೀಜ ರೂಪದಂದಿದ್ದ ಚರಾಚರವನ್ನ ಪುನಃ ಸೃಷ್ಟಿ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತಾಳೆ. ಅದು ಇಚ್ಛೆ, ನಾನ್ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಇಚ್ಛೆ. ಈ ಚರಾಚರ ಜಗತ್ತು ಪ್ರಳಯಕ್ಕಿಂತ ಮುಂಚೆ ಹೇಗಿತ್ತು, ಹೇಗಿರ್ಬೇಕು, ಮುಂಚೆ ಹೇಗಿತ್ತು, ಪ್ರಳಯ ಆಗೋಯ್ತು, ಇನ್ ಮುಂದೆ ಬರ್ತಕ್ಕಂಥ ಜೀವಿಗಳು ಹೇಗಿರ್ಬೇಕು, ಅದು ಜ್ಞಾನ. ಆಮೇಲೆ ಮಾಡೋದು ಕ್ರಿಯೆ, ಅಂದ್ರೆ ವರ್ಕ್. ಹೀಗೆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಸ್ವರೂಪಿಣಿ ಆಗಿತ್ತಂತ ಭಗವತಿ ಜಗತ್ತನ್ನ ಸೃಷ್ಟಿ ಮಾಡ್ತಾಳೆ. ಈಗ ನಮ್ಗೆಲ್ರಿಗೂ ಒಳ್ಳೆ ಊಟ ಸಿಗ್ತಾ ಇದೆ, ಆರಾಮಾಗೆಲ್ಲ ಸುಖವಾಗಿದ್ದೀವಿ. ಅಂದ್ರೆ ಹಣದ ಅಥವಾ ಸಂಸಾರದ ತಾಪತ್ರ ಇದಕ್ಕಿನ್ನ ಅನ್ನ ಹಾಗೂ ಶೆಲ್ಟರ್ ಅಥವಾ ನಮ್ಮ ವಾಸಸ್ಥಾನ ಸುಖವಾಗಿದೆ. ಇದೆಲ್ಲ ಆದ್ಮೇಲೆ ನಮ್ಗೆ ಸಾಧಕ ಬಾಧಕಗಳು ಇದ್ದೇ ಇರುತ್ತೆ. ಮನೆಯಲ್ಲಿ, ಸಂಸಾರದಲ್ಲಿ, ಮಕ್ಕಳಿಂದ ತೊಂದರೆ ಅಥವಾ ಗಂಡನಿಂದ, ಹೆಂಡತಿಯಿಂದ, ಹಣದಿಂದ ಅಥವಾ ಬಂಧು ಬಾಂಧವರಿಂದ, ಇದೆಲ್ಲ ಸಾಧಕ ಬಾಧಕ. ಇದೆಲ್ಲ ಮುಂದೆ ನಮಗೆ. ಈ ಶಕ್ತಿಗಳನ್ನ ಗೌರಿ ಬ್ರಾಹ್ಮಿ ವೈಷ್ಣವಿ ಶಕ್ತಿ ಅಂತ ಕರಿತೀವಿ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನ 3 ರೂಪ ಆಗಿರ್ತಕ್ಕಂಥ ದೇವಿ ಸ್ವರೂಪರು ಅಂತ ಕರಿತೀವಿ. ಹಾಗಾಗಿ ಅವಳು ಸರ್ವರಿಗೂ ಆಧಾರ ಸ್ವರೂಪಳಾಗಿರೋದ್ರಿಂದ, ಅಣುರೇಣು ತೃಣಕಾಷ್ಟಗಳಲ್ಲಿ ಇರೋದ್ರಿಂದ ಅವಳು ಇಲ್ಲದೆ ಇರ್ತಕ್ಕಂಥ ವಸ್ತುವಿಲ್ಲ. ಹಾಗಾಗಿ ಅವಳನ್ನ ಸರ್ವಭೂತ ಕಾರಿಣಿ, ಜಗತ್ಕಾರಿಣಿ ಅಂತ ಕರಿತೀವಿ ಆಕೆಯನ್ನ. ಮುಂದೆ 131ನೇ ಶ್ಲೋಕದಿಂದ ನೋಡ್ತಾ ಹೋಗೋಣ. ಅಷ್ಟಮೂರ್ತಿ. ಅಷ್ಟಮೂರ್ತಿ ಅಂತ ಯಾಕೆ ಕರೆದಿದ್ದಾರೆ? ಅಷ್ಟಮೂರ್ತಿ ಸ್ವರೂಪಿಣಿ, ಅಷ್ಟ ಸರಸ್ವತಿ ಸ್ವರೂಪಿಣಿ. ನೋಡಿ, ನಿಮ್ಗೆಲ್ಲ ಅಷ್ಟ ಲಕ್ಷ್ಮಿಯರ್ ಗೊತ್ತು, ಅಷ್ಟ ದೇವಿಯರ ಬಗ್ಗೆ ಕೂಡ ಗೊತ್ತಿರ್ಬೋದು. ಆದರೆ ಅಷ್ಟ ಸರಸ್ವತಿ ಸ್ವರೂಪಿಣಿಯರ ಬಗ್ಗೆ ಕೂಡ ನೀವು ತಿಳ್ಕೊಂಡಿರ್ಬೇಕು. ಯಾರು? ಲಕ್ಷ್ಮೀ, ಮೇಧ, ಧರಾ ಪುಷ್ಟಿ, ಗೌರಿ ತುಷ್ಟಿ, ಪ್ರಭಾ ಧೃತಿ. ಸರ್, ಲಕ್ಷ್ಮಿ, ಹೌದು, ಲಕ್ಷ್ಮಿ ವಿದ್ಯಾಲಕ್ಷ್ಮಿ ಅಂತ ಕರಿತೀರಾ. ಆ ವಿದ್ಯಾಲಕ್ಷ್ಮಿಯಲ್ಲಿ ಸರಸ್ವತಿ ಅಂಶ, ಹಾಗಾಗಿ ಆಕೆಯನ್ನ ಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಅಂತ ಕರಿತೀವಿ. 1 ರೂಪ. 2ನೇದು ಮೇಧ ಅಂತಕ್ಕಂಥದ್ದು, 3ನೇದು ಧರಾ ಅಂತಕ್ಕಂಥದ್ದು, 4ನೇದು ಪುಷ್ಟಿ ಅಂತಕ್ಕಂಥದ್ದು, 5ನೇದು ಗೌರಿ ಅಂದ್ರೆ ವಿದ್ಯಾಗೌರಿ ಅಂತ ಕರಿತೀವಿ, ಅದು ಒಂದು. ಇನ್ನೊಂದು ತುಷ್ಟಿ, ಪ್ರಭಾ, ಧೃತಿ ಅಂತಕ್ಕಂಥ ಅಷ್ಟ ಸರಸ್ವತಿಯರ ರೂಪ ತಾಯಿ ಹತ್ರ ಇದೆ. ಅಷ್ಟಲಕ್ಷ್ಮಿ ಸ್ವರೂಪಿಣಿಯರು ಗೊತ್ತು. ಆದಿಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಜಯಲಕ್ಷ್ಮಿ. ಅಣಿಮಾದಿ ಅಷ್ಟಸಿದ್ಧಿಗಳ ಬಗ್ಗೆ ಗೊತ್ತು. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಪ್ಲಸ್ ಭುಕ್ತಿ. ಆತ್ಮದ 8 ಮೂರ್ತಿಗಳು ಗೊತ್ತು. ಜೀವಾತ್ಮ, ಅದರೊಳಗಡೆ ಒಂದು ಅಂತರಾತ್ಮ, ಅದರೊಳಗಡೆ ಪರಮಾತ್ಮ, ನಿರ್ಮಲಾತ್ಮ, ಶುದ್ಧಾತ್ಮ, ಜ್ಞಾನ ರೂಪಾತ್ಮ, ಮಹಾತ್ಮ, ಕಡೆಗ್ ಭೂತಾತ್ಮ. ಹಾಗೆ ಈಶ್ವರನ ಅಷ್ಟಮೂರ್ತಿಗಳು ಗೊತ್ತಿರ್ಬೋದು ನಿಮಗೆ. 8 ರೂಪ: ಭವ, ಶರ್ವ, ಈಶಾನ, ಪಶುಪತಿ, ಉಗ್ರ, ರುದ್ರ, ಭೀಮ, ಮಹಾದೇವ. ಈ 8 ಜನ ಶಿವನ ಅಷ್ಟಮೂರ್ತಿಗಳಿಗೆ 8 ಜನ ಭಾರ್ಯರು ಇರ್ತಾರೆ, ಹೆಂಡತಿಯರು ಕೂಡ ಇರ್ತಾರೆ. ಯಾರು? ಭವಾನಿ, ಶರ್ವಾಣಿ, ಈಶಾನಿ, ಪಾರ್ವತಿ, ಉಗ್ರ, ರೌದ್ರಿ, ಭೀಮ, ಮಹಾದೇವಿ. ಈ ದೇವಿಯರು ಎಲ್ಲ ಯಾಕೆ ಹೇಳಿದೆ ಅಂದ್ರೆ, ಅಷ್ಟಮೂರ್ತಿ ರಜಾ ಜೈತ್ರಿ ಅಂತ ಶ್ಲೋಕ ಬರುತ್ತಲ್ಲ 131ನೇ ಶ್ಲೋಕದಲ್ಲಿ, ಅಲ್ಲಿ ಏನನ್ನ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಅರ್ಥ ಏನು ಅಂದ್ರೆ, ಈ ದೇವಿಯರು ಅಷ್ಟಮೂರ್ತಿ ರೂಪಗಳಲ್ಲಿ ಎಲ್ಲ ಪಾರ್ವತಿ ದೇವಿಯ ಅಂಶದವರೇ. ಭೂಮಿ, ಜಲ, ವಾಯು, ಅಗ್ನಿ, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ
ಈ 8 ಪ್ರಕೃತಿ ರೂಪಗಳಲ್ಲಿ ದೇವಿ ರೂಪಗಳಾಗಿದ್ದಾಳೆ. ಹಾಗಾಗಿ 8 ದ ನಂಬರ್ 8 ಇಸ್ ವೆರಿ ಸ್ಪೆಷಲ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಈ 8 ಅನ್ನೋ ಸಂಖ್ಯೆಗೆ ಅದಕ್ಕೆ ಅಷ್ಟು ಮಹತ್ವ ಇದೆ. ಇನ್ನೂ ಬಹಳಷ್ಟಿದೆ 8 ಬಗ್ಗೆ ತಿಳ್ಕೋಬೇಕು ಅಂದ್ರೆ. ನಾನೆಲ್ಲ ಹೇಳಿದ್ದೀನಿ. ಅಷ್ಟ ಚಂಡಿಕೆಯರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಅಷ್ಟವಧಾನಗಳಿರುತ್ತೆ, ಅಷ್ಟವಾಹನಗಳು, ದೇವತೆಗಳ ಅಷ್ಟವಾಹನ: ಗಜವಾಹನ, ಮೇಷವಾಹನ, ವಾಹನ, ಮಕರ ವಾಹನ, ಹರಿಣ ವಾಹನ, ಅಶ್ವವಾಹನ, ವೃಷಭ ವಾಹನ. ಅಷ್ಟದ್ರವ್ಯ: ಇಕ್ಷು, ಗುಡ, ನಾರಿಕೇಳ, ಕದಲೀಫಲ, ಲಾಜ, ತಿಲ, ಪೃತಕ, ಘೃತ. ಹೀಗೆ ಡಿಫ್ರೆಂಟ್ ಆಗಿರೋದಿರುತ್ತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವೆಲ್ಲ ಕೂಡ ಹುಟ್ಟೋದು ಈ ಜಗನ್ಮಾತೆಯಿಂದ. ಇದೆಲ್ಲ ಯಾಕೆ ಬೇಕು ಅಂದ್ರೆ ಮಾಯಾಚಕ್ರಕ್ಕೋಸ್ಕರ ಬೇಕು ಈ ವಿದ್ಯೆಗಳು ಅಥವಾ ಈ 8 ಕಲೆಗಳಿದೆಲ್ಲ ಮಾಯಾಚಕ್ರ. ಈ ಜರಾಮರಣಗಳನ್ನ ಜಯಿಸಿರುವ ತಾಯಿ ನಮ್ಮ ಮುಂದೆ ಈ ಮಾಯಾಚಕ್ರ ಇಟ್ಟಿರೋದು. ನೀವ್ ಇದನ್ನ ಯಾವ ತರ ಬಳಸ್ಕೊಂತೀರಾ, ಒಳ್ಳೇದಕ್ ಬಳಸ್ಕೊಂತೀರಾ, ಕೆಟ್ಟದಕ್ ಬಳಸ್ಕೊಂತೀರಾ ಅಂತ ಪರೀಕ್ಷೆ ಮಾಡಕ್ಕೆ. ಲೋಕಯಾತ್ರಾ ವಿದಾಯಿನಿ ಅಂದ್ರೆ 14 ಭುವನಗಳಲ್ಲದೆ ಅನೇಕ ಕೋಟಿ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳಿದ್ದೆ. ಆದ್ರೆ ಇಷ್ಟಕ್ಕೂ ಕೂಡ ಏಕಾಕಿನಿ ಅವಳೇ, ಜಗನ್ಮಾತೆ, ಏಕನಾಯಕಿ. ಸರ್ವ ಪ್ರಾಣಿಕೋಟಿಗೂ ತಾಯಿ ಅಂತ ಯಾರಾದ್ರೂ ಒಬ್ರಿದ್ರೆ ಆಕೆನೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಭೂಮರೂಪ ಅಂತ ಕರೀತಾರೆ ನೋಡಿ. ಜಾಗ್ರತ್, ಸ್ವಪ್ನ, ಸುಷುಪ್ತಾವಸ್ಥೆ ದಾಟ್ಬಿಟ್ರೆ ತುರ್ಯಾಸ್ಥಿತಿ. ಈ ಯಾರು ತುರ್ಯಾಸ್ಥಿತಿಗೆ ಹೋಗ್ತಾರೋ ಅದನ್ನ ದಾಟಿ ಇನ್ಯಾವುದಾದ್ರೂ ಒಂದು ಮೇಲ್ಗಡೆ ಇನ್ಯಾವ್ದಿದೆ ಸರ್ ಅಂತ ಕೇಳಿದ್ರೆ ಮಹಾ ತುರ್ಯಾವಸ್ಥೆ. ಹಂಗಂದ್ರೆ ಏನ್ ಗೊತ್ತಾ? ಏನು ಕೇಳಿಸಲ್ಲ, ಏನು ನೋಡಕ್ಕಾಗಲ್ಲ, ಏನು ತಿಳಿಲಾಗತಕ್ಕಂತ ಸ್ಥಿತಿ. ಸರ್ವರೂಪ, ಸರ್ವಗುಣ, ಸರ್ವ ಜಗತ್ತು ದೇವ್ರು ಅಂತಕ್ಕಂತ ಒಂದು ಅಲ್ಟಿಮೇಟ್ ಯೂನಿವರ್ಸಲ್ ಹೋಗ್ಬಿಟ್ಟಿರ್ತೀವಿ ನಾವು. ಸಾಧಕನಾದವನು ತಾನೇ ಬ್ರಹ್ಮ ಅಂತ ಅನ್ಕೊಂಡು ಸರ್ವ ಜಗತ್ತನ್ನ ತಾಯಿಯಲ್ಲಿ ಅಥವಾ ಒಂದೇ ದೇವರಲ್ಲಿ ನೋಡ್ತೀನಿ ಅಂತ ಪೂಜೆ ಮಾಡಿದ್ರೆ ನೀವು ಸಾಧಕರಾಗ್ತೀರಾ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹಿಂ ಪ್ರಜಾಂ ಜನಯಂತೀಂ ಸ್ವರೂಪಾಂ ಅಂತ ಉಪನಿಷತ್ ಹೇಳುತ್ತೆ ನೋಡಿ. ಪರಮಾತ್ಮನ ಮಾಯಾಶಕ್ತಿ ಮುಂದೆ ಮನುಷ್ಯನ ಮಾಯಾಶಕ್ತಿ ಏನು ನಡೆಯಲ್ಲ. ನೀವೆಷ್ಟೇ ಹಣವಂತರಾಗಿರಿ, ನೀವೆಷ್ಟೇ ಶ್ರೀಮಂತರಾಗಿರಿ, ನಾಳೆ ಬೆಳಗ್ಗೆನೆ ತಂದ್ ಕಾರ್ ನಿಲ್ಸ್ಬಿಡ್ಬೋದು ಮನೆ ಮುಂದೆ, ಅಷ್ಟು ದುಡ್ಡಿರ್ಬೋದು. ಬಟ್ ಮಾಯಾಶಕ್ತಿ ಹೊಸ ಕಾರ್ ತಗೊಂಡ್ ಮನೆಗ್ ಬರ್ಬೇಕಾದ್ರೆ ನಾವೇ ಬರ್ಲಿಲ್ಲ ಅಂದ್ರೆ ಅದು ಮಾಯಾಶಕ್ತಿ. ಅದು ಇಡೀ ಬ್ರಹ್ಮಾಂಡದಲ್ಲಿ ಕೆಂಪಾಗಿರೋ ಜನ ಇದ್ದಾರೆ, ಕಪ್ಪಾಗಿರೋ ಜನ ಇದ್ದಾರೆ, ಬಿಳಿಗಿರೋ ಜನ ಇದ್ದಾರೆ. ಇದ್ರ ಅರ್ಥ ಏನ್ ಗೊತ್ತಾ? ಅಸಂಖ್ಯಾತ ಪ್ರಜೆಗಳನ್ನ ಸೃಷ್ಟಿ ಮಾಡಿದ್ದಾಳೆ. ಬಿಳಿಪು ಅಂದ್ರೆ ಸಾತ್ವಿಕ ಗುಣ, ಕೆಂಪು ಅಂದ್ರೆ ರಜೋಗುಣ, ಕಪ್ಪು ಅಂದ್ರೆ ತಮೋ ಗುಣ. ಆದ್ರೆ ಕಪ್ಪಾಗಿರೋರಲ್ಲಿ ತಮೋ ಗುಣನೇ ಇರಲ್ಲ, ಅದು ಅವ್ರು ಬೆಳೆಸ್ಕೊಳೋದ್ರ ಮೇಲೆ ಹೋಗುತ್ತೆ. ಬಿಳಿಗಿದ್ದೆ ಅನ್ ಮಾತ್ರಕ್ಕೆ ನಿನ್ನಲ್ಲಿ ಸಾತ್ವಿಕ ಗುಣ ಇರ್ಬೇಕು ಅಂತ ಏನಿಲ್ಲ, ಕೆಂಪಾಗಿದ್ದ ಮಾತ್ರಕ್ಕೆ ನಿನ್ನಲ್ಲಿ ರಜೋಗುಣ ಇರ್ಬೇಕು ಅಂತ ಏನಿಲ್ಲ. ನೀನ್ ಯಾವ ತರ ನಿನ್ ಜೀವನ ನಡೆಸ್ತಾ ಇದ್ಯಾ, ಇದೇ ಮಾಯಾ ರೂಪಿಯಾಗಿರ್ತಕ್ಕಂತ ತಾಯಿಯ ಸೃಷ್ಟಿ. ನಮ್ಮ ಈ ಭವಯಾತ್ರೆಯನ್ನ ದಡಕ್ಕೆ ಮುಟ್ಟಿಸ್ತಕ್ಕಂಥೋಳು ಅವಳೇ. ತುಂಬಾ ಜನ ದೇವಿ ರೂಪ ಇದೆ, ಆದ್ರೆ ಎಲ್ಲ ನಾನಾ ರೂಪಗಳು ಒಂದೇ. ಎಷ್ಟೋ ನದಿಗಳಿದೆ, ಆ ನದಿಗಳೆಲ್ಲ ಹೋಗ್ ಸೇರೋದು ಸಮುದ್ರಕ್ಕೂ ಮಾತ್ರ. ಎಲ್ಲ ನದಿಗಳು ಸಮುದ್ರ ಆಗಲ್ಲ, ಎಲ್ಲ ನದಿಗಳು ಹೋಗಿ ಒಂದೇ ಒಂದು ಸಮುದ್ರ ಆಗತ್ತೆ. ಹಾಗಾಗಿ ದ್ವಂದ್ವ ಇಲ್ಲ ಅವಳಲ್ಲಿ, ಕನ್ಫ್ಯೂಷನ್ಸ್ ಅನ್ನೋದಿಲ್ಲ. ಮಾನವನು ಯಾವುದೇ ಮಹತ್ ಕಾರ್ಯ ಸಾಧಿಸ್ಬೇಕು ಅಂದ್ರೆ ನಿರ್ದ್ವಂದ್ವನಾಗಬೇಕು ಅಂತ ಕೃಷ್ಣ ಹೇಳೋದು. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಅರ್ಜುನ, ದ್ವಂದ್ವ ಸ್ಥಿತಿಲಿ ಇರ್ಬೇಡ ನೀನು. ಕನ್ಫ್ಯೂಷನ್ ಅಲ್ಲಿ ಇದ್ಯಾ, ಯುದ್ಧ ಮಾಡ್ಬೇಕೋ ಬೇಡವೋ ಅನ್ನೋ ಬಹಳ ಗೊಂದಲದಲ್ಲಿ ಇದ್ಯಲ್ಲ ನೀನು. ನೋಡಿ, ಯಾವ ಮನುಷ್ಯ ದ್ವಂದ್ವದಲ್ಲಿ ಇರ್ತಾನೋ, ಎರಡೂ ಮನ್ಸಿರುತ್ತೋ, ಅವನ ಕೆಲ್ಸವನ್ನ ಜಯ ಸಾಧಿಸ್ಲಾರ. ಆಪ್ಷನ್ ಎ ಆಪ್ಷನ್ ಬಿ ಅಂತ ಇಟ್ಕೋಬೇಡ ನೀನು. ಇಲ್ಲ ಅದಾದ್ರೂ ನಡೆಯುತ್ತೆ ಇದಾದ್ರೂ ನಡೆಯುತ್ತೆ ಅನ್ಕೋಬೇಡ, ಒಂದೇ ಆಗತ್ತೆ ಅಂತ ಮುಂದಕ್ಕೆ ಹೋಗು. ಜಯ ಆದ್ರೂ ಪರವಾಗಿಲ್ಲ, ಸೋಲಾದ್ರೂ ಪರವಾಗಿಲ್ಲ, ಒಂದೇ ಆಪ್ಷನ್ ಇಟ್ಕೋ, ಒಂದೇ ಗುರಿ ಇಟ್ಕೋ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ನಮ್ಮ ಆತ್ಮ ಅಂತಕ್ಕಂಥ ಶಕ್ತಿ ಜೊತೆ ನಾವು ಮುಂದಕ್ಕೆ ಹೋದಾಗ ಯಾರ ಹಂಗಿಲ್ದೆ ಶಾಂತಿಯಿಂದ ನೆಮ್ಮದಿಯಿಂದ ಕಾರ್ಯ ಸಾಧಿಸ್ಬೋದು.
ಅಂತ ನಮ್ಗೆ ದ್ವೈತ ವರ್ಜಿತೆಯಾದ ಲಲಿತಾಂಬೆ ಸಂದೇಶವನ್ನ ಕೊಡ್ತಾ ಇರೋದು. ದ್ವಂದ್ವ ಅಂದ್ರೆ ಎರಡು, ಸ್ತ್ರೀ ಪುರುಷ, ಸುಖ ದುಃಖ, ಮಾನ ಅಪಮಾನ, ಶೀತ ಉಷ್ಣ, ಮೇಲು ಕೀಳು, ಇದೆಲ್ಲ ದ್ವಂದ್ವ. ಇದು ಒಂದಿದ್ರೆ ಒಂದು ಫ್ರೀ ಆಗಿ ಬರುತ್ತೆ ಅಂತ. ಈಗ ನಿಮ್ಗೆ ಮಾನ ಆಗ್ತಾ ಅಥವಾ ಅಪಮಾನ ಆಗಿದ್ರೆ ನೆಕ್ಸ್ಟ್ ನಿಮ್ಗೆ ಮಾನ ಆಗತ್ತೆ, ಸನ್ಮಾನ ಆಗತ್ತೆ ಅಂತ ಅರ್ಥ. ಅದಕ್ಕೂ ಸಿದ್ಧರಾಗಿರ್ಬೇಕು ಅಂತ ಮುಂಚೆನೆ ಹೇಳ್ತಾ ಇರೋದು. ಸುಖದಲ್ಲಿ ಇದ್ದೀರಾ ಅಂದ್ರೆ ದುಃಖ ಬರೋದೇ ಇಲ್ಲ ಅಂತಲ್ಲ, ದುಃಖದಲ್ಲಿ ಇದ್ದೀರಾ ಅಂದ್ರೆ ಸುಖ ಬರುತ್ತೆ, ಕಾಯ್ಬೇಕು. ಇದು ದ್ವಂದ್ವ. ಇದು ನಿಮ್ ಬಾಡಿ ತುಂಬಾ ಕೋಲ್ಡ್ ಆಗಿದೆ ಅಂದ್ರೆ ಮುಂದೊಂದ್ ದಿನ ಉಷ್ಣ ಆಗ್ಲೇಬೇಕು, ಅದಕ್ಕೂ ನೀವ್ ಕಾಯ್ಕೊಂಡ್ ಕೂತಿರ್ಬೇಕು. ಇದೆಲ್ಲ ದ್ವಂದ್ವ. ಈ ದ್ವಂದ್ವತೆ ಯಾವಾಗ ನಮ್ಮಿಂದ ದೂರ ಆಗೋದೋ, ನೀವು ಮನಸ್ಸಲ್ಲಿ ತದೇಕ ಚಿತ್ರ ಆಗಿದ್ದಾಗ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅನ್ನದ ವಸುಧಾ ವೃದ್ಧ ಅಂತ ಕರಿತೀವಿ. ಅನ್ನ ಕೊಡ್ತಕ್ಕಂಥವಳು ತಾಯಿ, ಸಂಪತ್ತನ್ನ ಕೊಡೋಳು ವಸು. ವೃದ್ಧ ಅಂದ್ರೆ ಸೃಷ್ಟಿಗಿಂತ ಮೊದಲಿಗಳು, ಜೀವಾತ್ಮದ ಐಕ್ಯದ ಸ್ವರೂಪಿಣಿ, ಜಗದ್ವ್ಯಾಪಿ ಇರ್ತಕ್ಕಂಥ ತಾಯಿ, ಪರಶಕ್ತಿ ಸ್ವರೂಪಳು. ಬ್ರಾಹ್ಮಿಣಿ ಅಂದ್ರೆ ಬರೀ ಬ್ರಾಹ್ಮಿ ಅಂದ್ರೆ ವಾಕ್ ಸ್ವರೂಪ, ಬ್ರಹ್ಮಾನಂದ ಅಂದ್ರೆ ಸಚ್ಚಿದಾನಂದ ರೂಪ, ಬಲಿಪ್ರಿಯ ಅಂದ್ರೆ ಬಲಿಷ್ಠರಿಂದ ಅಂದ್ರೆ ಶಕ್ತಿ ಉಳ್ಳವರಿಂದ ಸಂತುಷ್ಟಳಾಗಿದ್ದವಳು. ನೀ ಎಷ್ಟೇ ಶಕ್ತಿ ಉಳ್ಳವನಾದ್ರೂ, ರಾಜ ಆದ್ರೂ, ದೊರೆ ಆದ್ರೂ, ಅವರಿಂದ ಕೂಡ ತಾಯಿ ಪೂಜೆ ತಗೊಂತಾಳೆ. ಬಲಿಪ್ರಿಯ ಅಂದ್ರೆ ಬಲಿ ಚಕ್ರವರ್ತಿಯಿಂದ, ಅದು ಬಲಿ ಚಕ್ರವರ್ತಿಯನ್ನ ನೋಡಿ ಭೇಷ್ ಅಂತ ಅಂದವಳು ತಾಯಿ. ಭಗವತಿ ಲಲಿತಾಂಬೆ ಅನ್ನ ಕೊಡ್ತಾಳೆ ತಾಯಿ, ಅನ್ನಪೂರ್ಣ ಸ್ವರೂಪಿಣಿ. ಅವಳನ್ನ ಕರೀಷಿಣಿ ಅಂತ ಕರೆದಿದ್ದಾರೆ. ಆಗ್ಲೇ ಹೇಳ್ದೆ ನಾನು, ಹೊಲ ಗದ್ದೆ ಪೈರು ಹಣ್ಣು ತರಕಾರಿ ಎಲ್ಲಾದ್ರಲ್ಲಿ ಇರೋದ್ರಿಂದ ಅಧಿಷ್ಠಾತ್ರಿ ಅಂತ ಕರಿತೀವಿ. ಪರಬ್ರಹ್ಮ ಸ್ವರೂಪ, ಪರಮಾತ್ಮ ಸ್ವರೂಪ ಅಂತ ಅನ್ನವನ್ನ ಸೇವಿಸ್ತೀವಿ. ಅದೇ ವೇದ ಕೂಡ ಹೇಳುತ್ತೆ, ಅನ್ನ ಸೇವಿಸಿದ್ಮೇಲೆ ನಮ್ಮ ಕಾಂತಿ ಬರೋದು, ಶಕ್ತಿ ಬರೋದು. ಓದನ ಮುದ್ಭ್ರುವತೆ ಪರಮೇಷ್ಠೀವ ಏಷಃ ಯದೋದನಃ ಪರಮಾಮೇವೈನಂ ಶ್ರಿಯಂಗಮಯತಿ ಅಂತ. ಅನ್ನವನ್ನ ಪರಬ್ರಹ್ಮ ಅಂತ ಕರೀತಾರೆ. ಪೂಜ್ಯ ಭಾವದಿಂದ ಕಂಡು ಸೇವಿಸಿದ್ರೆ ಹೆಚ್ಚಿನ ಯಶಸ್ಸು ಸಿಗತ್ತೆ. ದೇವಿ ಲಕ್ಷ್ಮೀ ಸ್ವರೂಪಳು, ಹಾಗಾಗಿ ನಮ್ಗೆಲ್ಲ ಐಶ್ವರ್ಯವನ್ನ ಕೊಡ್ತಾ ಇದ್ದಾಳೆ. ಅವಳನ್ನ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ ಇಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು. ವೃದ್ಧ ಅಂತ, ಅಮ್ಮನ ವಯಸ್ಸಾಗೋಯ್ತು ಅಂತ ಹೇಳ್ಬಿಡ್ತಾರೆ. ಮುತ್ತಜ್ಜಿ ಅವಳು ಎಲ್ರಿಗೂ. ಯಾಕೆ ಆ ರೀತಿ ಕರೆದಿರೋದು ಗೊತ್ತಾ? ತಾಯಿನ ಮುತ್ತಜ್ಜಿ ಅಂತ ಯಾಕೆ ಕರೀತಾ ಇರೋದು ಅಂದ್ರೆ, ಅವಳಿಗೆ ವಯಸ್ಸು ಲೆಕ್ಕ ಹಾಕಕ್ ಆಗಲ್ಲ. ಯಾರಿಗೆನ ವಯಸ್ಸು ಲೆಕ್ಕ ಹಾಕಕ್ ಆಗಲ್ವೋ ಹಳೆ ತಲೆಗಳಿಗೆ ಮುತ್ತಜ್ಜಿ ಅಂತ ಕರೆದು ಬಿಡ್ತೀವಿ. ಎಲ್ಲಾರು ಅಜ್ಜಿಗಿಂತ ಅಜ್ಜಿ ಅಂತ ಕರಿತೀವಿ. ಅವರು ಹಾಸ್ಯ ರೂಪದಲ್ಲಿ ಭಗವತಿಯ ಹುಟ್ಟನ್ನ ಹೇಳ್ತಾ ಇದ್ದಾರೆ. ಬಾಗಿದ ಬೆನ್ನಿನ ಕೋಳೂರಿ ನಡೆಯುವ ಮುತ್ತಜ್ಜಿ ಅಲ್ಲ. ಮುತ್ತಜ್ಜಿ ಅಂದ್ರೆ ಯಾವಾಗ್ಲೂ ಚಿರ ಯೌವನಿ ಆಗಿರ್ತಕ್ಕಂಥವಳು ಮುತ್ತಜ್ಜಿ. ಸೃಷ್ಟಿಗಿಂತ ಮುಂಚೆ ಇರೋದನ್ನ ಮುತ್ತಜ್ಜಿ ಅಂತ ಕರೆಯೋದು, ಸೃಷ್ಟಿಗಿಂತ ಮೊದಲಿರ್ತಕ್ಕಂಥವ್ರನ್ನ. ಆದ್ರೆ ಅವಳು ವೃದ್ಧೆ ಅಂತ ಕರಿಬಹುದು. ಯಾವ ರೀತಿಯಲ್ಲಿ ನೀವು ಅವಳು ವೃದ್ಧೆ ಅಂತ ಕರಿತೀರ ಗೊತ್ತಾ? ವಯಸ್ಸಾಗಿದೆ ಅಂತ ಯಾವ್ದ್ರಲ್ಲಿ ಕರಿಬಹುದು ಗೊತ್ತಾ? ಜ್ಞಾನ ವೃದ್ಧೆ, ಜ್ಞಾನದಲ್ಲಿ ವಯಸ್ಸಾಗಿದೆ. ಅವಳಷ್ಟು ಜ್ಞಾನ ತಿಳ್ಕೊಂಡಿರೋರಿಲ್ಲ. ಮಹಿಮಾ ವೃದ್ಧೆ, ಅವಳು ಮಹಿಮೆಯಲ್ಲಿ ಬಹಳ ಅಳುಬ್ಳು ತಾಯಿ, ಮಹಿಮಾ ವೃದ್ಧೆ ಅಂತ ಕರಿಬಹುದು ನೀವು. ಷಡ್ಗುಣ ಐಶ್ವರ್ಯ ವೃದ್ಧೆ ಅಂತ ಕರಿಬಹುದು, ಸರ್ವ ಸಂಪನ್ನ ವೃದ್ಧೆ ಅಂತ ಕರಿಬಹುದು. ಭಗವತಿ ಲಲಿತಾಂಬೆ ಬೃಹತಿಯಾಗಿ ಚರಾಚರ ವ್ಯಾಪ್ತಳಾಗಿದ್ದಾಳೆ. ಸೂರ್ಯನಲ್ಲಿ ಇದ್ದಾಳೆ ಅಂತ ಹೇಳಿದ್ವಿ. ಸೂರ್ಯ ಸದಾಕಾಲ ಸಂಚಾರ ಮಾಡ್ತಾ ಇರ್ತಾನೆ. ಶುದ್ಧ ಜ್ಯೋತಿರ್ಮಯನಾಗಿರ್ತಕ್ಕಂಥವನು, ಎಲ್ಲ ಪ್ರಾಣಿಗಳಲ್ಲಿರುವ ಸೂತ್ರಾತ್ಮ. ವಾಯು ಸ್ವರೂಪಳಾಗಿದ್ದಾಳೆ, ಅಂತರಿಕ್ಷ ಸ್ವರೂಪಳಾಗಿದ್ದಾಳೆ. ನೀವೇನೇ ಪೂಜೆ ಮಾಡಿದ್ರು ಕೂಡ ಪೂಜೆ ಕಳಶದಲ್ಲಿ ತಾಯಿ ಆವಾಸ ಸ್ಥಾನ ಇರುತ್ತೆ. ಪೂಜೆಯ ಕಳಸದಲ್ಲಿ ತಾಯಿ ಆವಾಸ ಸ್ಥಾನ ಇರುತ್ತೆ. ಯಾವತ್ತು ಕಳಸನ ಬರೀ ಕಳಸ ಇಡಲ್ಲ. ₹1 ಕಾಯಿನ್ ಹಾಕ್ತಾರೆ, ಇಲ್ಲ ಅರ್ಶಿನ ಕುಂಕುಮನಾದ್ರೂ ಸ್ವಲ್ಪ ಪ್ರೋಕ್ಷಣೆ ಮಾಡ್ತಾರೆ. ಆಗ ತಾಯಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ದಂಗಾಯ್ತು. ಶ್ರೇಷ್ಠ ಮಹಾತ್ಮ ಪುರುಷರು ಅಥವಾ ನೀವೆಲ್ಲ ಕಾಶಿ ಪ್ರಯಾಗ ಕ್ಷೇತ್ರಕ್ಕೆ ಹೋಗ್ ಬರ್ತೀರಾ. ಯಾಕೆ ಹೋಗ್ತೀರಾ? ಅಲ್ಲಿ ದೇವ್ರಿದ್ದಾರೆ ಅಂತ. ಕಾಶಿಗೆ ಹೋದ್ಮೇಲೆ ಹಾಗೆ ಬಂದ್ಬಿಡ್ತೀರಾ? ವಿಶ್ವನಾಥ್ ನೋಡಿ ವಿಶಾಲಾಕ್ಷಿ ನೋಡಲ್ವಾ? ಅನ್ನಪೂರ್ಣೇಶ್ವರಿ ನೋಡಲ್ವಾ? ಅಂದ್ರೆ ಎಲ್ಲ ಕಡೆ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ ತಾಯಿ. ಶಿವನ್ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ತಾಯಿದು ಒಂದು ಮೂರ್ತಿ ಇರುತ್ತೆ. ಇಲ್ಲ ತಾಯಿ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಒಂದು ಕೂಡ
ಮೂರ್ತಿ ಇರುತ್ತೆ ಶಿವಂದು. ಎಲ್ಲೇ ಹೋದ್ರೂ ತಾಯಿ ಸ್ವರೂಪ ಇದ್ದೇ ಇದೆ ಅಂತ ಅರ್ಥ. ಭಗವತಿ ಅಂದ್ರೆ ಚಂದೋ ರೂಪಿಣಿಯಾಗಿರ್ತಕ್ಕಂಥವಳು. ಎಷ್ಟೆಷ್ಟೋ ವೇದ ಇದೆ, ಅದ್ರಲ್ಲಿ ಚಂದೋ ಉಪನಿಷತ್ತು ಕೂಡ ಒಂದು. ಅದಕ್ಕೆ ಕಾರಣೀಕರ್ತಳಾಗಿರ್ತಕ್ಕಂಥವಳು, ಯಾಗ ಯಜ್ಞಾದಿಗಳಿಗೆ ಕಾರಣೀಕರ್ತಳಾಗಿರ್ತಕ್ಕಂಥವಳು, ಸಾಧಕರಿಗೆ ಅನುಗ್ರಹವನ್ನ ನೀಡ್ತಕ್ಕಂಥವಳು ಅನ್ನೋ ಅರ್ಥ ಆಗುತ್ತೆ. ಬ್ರಾಹ್ಮಿಣಿ ಅಂದ್ರೆ ತನ್ನ ಕುಲಾಚಾರವನ್ನ ವಂಶಾಚಾರವನ್ನ ಅನುಸರಿಸೋದು. ಈಗ ನಾನ್ ಯಾವ್ದೋ ಒಂದು ಧರ್ಮದಲ್ಲಿ ಹುಟ್ಟಿದೀನಿ, ಆ ಧರ್ಮವನ್ನ ನಾನು ಫಾಲೋ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಏನಾಗಲ್ಲ, ಬಟ್ ಹುಟ್ಟಿ ನಿಮ್ಗೇನು ಪ್ರಯೋಜನ ಇರಲ್ಲ ಅಷ್ಟೇ. ನಿತ್ಯ ಶಿವಪೂಜೆ ಮಾಡ್ಕೊಳ್ಳೇಬೇಕಾ? ಮಾಡ್ಕೊಂಡ್ರೆ ಅದು ನಿಮ್ಮ ಭಕ್ತಿ, ನಿಮ್ಮ ದೈವತ್ವ. ಮಾಡ್ಕೊಡ್ಲಿಲ್ಲ ಅಂದ್ರೆ ದೇವ್ರು ನಿಮ್ಗೇನು ಹೇಳಲ್ಲ. ಬಟ್ ಹುಟ್ಟಬಾರ್ದು, ಹುಟ್ಟುಬಿಟ್ಟಿದೀರಾ ಅಷ್ಟೇ. ನಿತ್ಯ ಸಂಧ್ಯಾ ಒಂದೇ ಮಾಡ್ಕೊಳ್ಳೇಬೇಕಾ? ಮಾಡ್ಕೊಳ್ಳಿ. ಮಾಡ್ಕೊಳ್ಲಿಲ್ಲ ಅಂದ್ರೆ ಹುಟ್ಟಬಾರ್ದಿತ್ತು, ಹುಟ್ಟಿದೀರಾ ಅಷ್ಟೇ. ಹೆಸರಿಗೆ ಮಾತ್ರ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಬಟ್ ತಾಯಿ ಬ್ರಾಹ್ಮಣಿ ಆಗಿರ್ತಕ್ಕಂಥವಳು ಕುಲದ ಬಗ್ಗೆ ಯಾಕೆ ಮಾತಾಡ್ತಾಳೆ ಅಂದ್ರೆ, ಒಂದು ಕುಲದಲ್ಲಿ ನಾವು ಸೃಷ್ಟಿ ತಗೊಂಡಿದೀವಿ ಅಂದ್ರೆ ಯಾವುದೋ ಒಂದು ಕಾರಣೀಕರ್ತರಿಂದ ಆ ಜನ್ಮ ಸಿಕ್ಕಿರೋದು ನಮಗೆ, ಸುಮ್ನೆ ಸಿಕ್ಕಿಲ್ಲ. ಅದನ್ನ ಯಾವತ್ತೂ ಅಸಡ್ಡೆ ಮಾಡ್ಕೋಬಾರ್ದು, ತಪ್ಪು ಅಂತ ಭಾವಿಸ್ಬೇಡಿ. ಇಲ್ಲ ನನ್ಗೆ ವರ ಸಿಕ್ತು ಅಂತ ಹಿಗ್ಬೇಡಿ. ಬ್ರಾಹ್ಮಣ ಸ್ತ್ರೀ ಅಂತ ಕರೀತಾಳೆ ತಾಯಿ. ತುಂಬಾ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ದೀನರನ್ನ ಆಧರಿಸುವ ಮಹಿಳೆ, ಆಪತ್ತಿನಲ್ಲಿರುವವರನ್ನ ಕಾಪಾಡುವ ಮಹಿಳೆ, ಸದಾ ಮುಗುಳ್ನಗೆ ಇರ್ತಕ್ಕಂಥ ಮಹಿಳೆ, ಅಚ್ಚುಕಟ್ಟುತನ ಇರುವ ಮಹಿಳೆ, ಮಾನಸಿಕ ಸ್ವಚ್ಛತೆ ಇರುವ ಮಹಿಳೆ, ಸಂಪ್ರದಾಯಬದ್ಧವಾಗಿ ಪೂಜಾ ವಿಧಿವಿಧಾನಗಳ ಬಗ್ಗೆ ಆಸಕ್ತಿ ಹೊಂದಿರ್ತಕ್ಕಂಥ ಮಹಿಳೆ, ಭಕ್ತಿ ಇರೋ ಮಹಿಳೆಯನ್ನ ಬ್ರಾಹ್ಮಣಿ ಅಂತ ಕರೀತಾರೆ. ಇಷ್ಟು ಗುಣ ನಿಮ್ಮಲ್ಲಿ ಇರ್ಬೇಕು. ನೀವು ಬ್ರಾಹ್ಮಣಿ ಆಗ್ತೀರಾ. ಯಾವ ಕುಲದಲ್ಲಿ ಹುಟ್ಟಿದ್ರು ಕೂಡ ನೀವು ಸದ್ಬ್ರಾಹ್ಮಣಿ ಅಂತ ಹೇಳ್ತಾಳೆ ತಾಯಿ. ಜಗನ್ಮಾತೆಯೇ ಬ್ರಾಹ್ಮಣಿ. ಜೊತೆಗೆ ಬ್ರಾಹ್ಮಿ ಮುಹೂರ್ತದ ರೂಪಿಣಿ ಆ ದೇವಿ. ಯಾವುದೇ ಕೆಲಸ ಮಾಡ್ಬಿಡಿ, ಆ ಸಮಯದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಗಳಿಗೆ, ರಾವುಗಾಲ, ಗುಳಿಗಾಲ ಏನು ನೋಡೋದೇ ಇಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂತ ಹೇಳ್ತಾರೆ. ಅರ್ಧರಾತ್ರಿ ಕಳೆದ್ಮೇಲೆ ಬೆಳಗಿನ ಜಾವ ಬರ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತ. ಆ ಸಮಯದಲ್ಲಿ ದೇವಸ್ಥಾನಗಳನ್ನ ಬಾಗಿಲು ತೆರೆಯೋದು, ಅಭಿಷೇಕ ಮಾಡೋದು, ಅರ್ಚನೆ ಮಾಡೋದು, ಸುಪ್ರಭಾತ ಸೇವೆ ಮಾಡೋದು, ಸ್ತೋತ್ರ ಪಾಠಗಳನ್ನ ಪ್ರಾರಂಭ ಮಾಡೋದು, ಮನೆಗಳ ಮುಂದೆ ಸಾರಿಸಿ ರಂಗೋಲಿಯನ್ನ ಬಿಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ 5 ನಿಮಿಷಗಳ ಕಾಲ ದೇವ್ರ ಮನೇಲಿ ಕೂತ್ಕೊಂಡ್ಬಿಟ್ಟು ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಎಷ್ಟೋ ಸಿಗುತ್ತೆ. ಅವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ. ಜಗನ್ಮಾತೆ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬರ್ತಾಳೆ ಅಂತ ಗೊತ್ತಾ ನಿಮಗೆ? ಆ ಬ್ರಾಹ್ಮಿ ಮುಹೂರ್ತ ಸ್ವರೂಪಳಾದಂತ ತಾಯಿ ಬರೋದು ರಾತ್ರಿಯ ಕತ್ತಲನ್ನ ಒಡೆದೋಡಿಸಿ ಬೆಳಗಿನ ಪ್ರಕಾಶಕ್ಕೆ ಸ್ವಾಗತವನ್ನ ಬಯಸ್ತಾಳೆ ತಾಯಿ. ಮನುಷ್ಯರನ್ನ ಕಾರ್ಯೋನ್ಮುಖರನ್ನಾಗಿ ಮಾಡ್ತಾಳೆ. ಆಯ್ತು, ಸಮಯ ಎದ್ದೇಳಬೇಕು, ನಂದೇನಿದೆಯೋ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಬೇಕು ಅಂತ ನಮ್ಮನ್ನ ಕಾರ್ಯೋನ್ಮುಖರನ್ನಾಗಿ ಮಾಡ್ತಾಳೆ ತಾಯಿ. ಕರ್ಮಕ್ಕೆ ಸಾಕ್ಷಿ ಆಗಿರ್ತಕ್ಕಂಥ, ಜಗತ್ತಿಗೆ ಕಣ್ಣು ಅಂತ ಅನಿಸ್ಕೊಂಡಿರ್ತಕ್ಕಂಥ ಸೂರ್ಯ ಭಗವಾನೊಂದಿಗೆ ಅವಳು ಬರ್ತಾಳೆ ಜೊತೆಲಿ. ಬ್ರಹ್ಮದೇವನ ಸತೀಮಣಿ ಬ್ರಾಹ್ಮಿ, ಸರಸ್ವತಿ ಸ್ವರೂಪಿಣಿ ಅವಳು. ಹಾಗಾಗಿ ಆ ಬ್ರಹ್ಮ ಮುಹೂರ್ತದಲ್ಲಿ ನಾವ್ ಎದ್ದೇಳದಿದೆಯಲ್ಲ, ಅದಕ್ಕಿಂತ ಒಳ್ಳೇದಾಗಿರೋ ಇನ್ನೊಂದು ಮನೆ ಮದ್ದಿಲ್ಲ. ಧ್ಯಾನ ಯೋಗ ಮಾರ್ಗದಿಂದ ತಾಯಿಯನ್ನ ಅರ್ಚನೆ ಮಾಡೋದು ಕೂಡ ಒಂದು ಒಳ್ಳೇದು. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗ ಸಾಧನೆ ಮಾಡೋದು ಅಥವಾ ಧ್ಯಾನ ಸಾಧನೆ ಮಾಡೋದ್ರಿಂದ ಪೂರ್ಣ ಫಲ ಪ್ರಾಪ್ತಿ ಆಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ಯೋಗ ಮ್ಯಾಟ್ ಹಾಸ್ಬಿಟ್ಟು ಯೋಗ ಮಾಡೋದು ಏನು ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ಅದಕ್ಕೆ ನಿರ್ದಿಷ್ಟವಾದ ಸಮಯ ಅಂತ ಇರುತ್ತೆ. ಅವಾಗ ಮಾತ್ರ ಮಾಡಿದ್ರೆ ಆಕ್ಟಿವೇಟ್ ಆಗುತ್ತೆ ಬಾಡಿಲಿರೋ ಚಕ್ರ. ಬಲಿಪ್ರಿಯ ಅಂತ ಕರೀತಾರೆ. ಬಲಿ ಅಂದ್ರೆ ತ್ಯಾಗ, ಬಲಿ ಅಂದ್ರೆ ತ್ಯಾಗ. ಎಲ್ಲ ದೇವಸ್ಥಾನದಲ್ಲಿ ಬಲಿಪೀಠ ನೋಡಿದೀರಾ? ದೇವಸ್ಥಾನಗಳಿರುತ್ತೆ. ನಾವು ಯಾಕೆ ಅದನ್ನ ಇಡೋದು ಅಂತ ಇವತ್ತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದೇವಸ್ಥಾನದ ಗರ್ಭಗುಡಿಯನ್ನ ಪ್ರವೇಶ ಮಾಡಬೇಕಾದ್ರೆ ಆ ಬಲಿಪೀಠವನ್ನ ಹಾದಿ ಅದನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಮಾಲಿನ್ಯವನ್ನ ಬಲಿಪೀಠಕ್ಕೆ ಅರ್ಪಿಸ್ ಮುಂದೆ ಹೋಗ್ಬೇಕು.
ನಿಷ್ಕಲ್ಮಶ ಚಿತ್ತರಾಗಿ ದೇವ್ರ ದರ್ಶನ ಮಾಡಕ್ ಹೋಗ್ಬೇಕು. ಆ ಬಲಿ ಪೀಠದ ಮೇಲೆ ನಮ್ ಎಲ್ಲ ಕರ್ಮ ಪಾಪಗಳನ್ನ ತೊಳೆದ್ಬಿಟ್ಟು ಹೋಗ್ಬಿಡ್ಬೇಕು. ದೇವಸ್ಥಾನದ ಒಳಗಡೆ, ಗರ್ಭಗುಡಿ ಒಳಗಡೆ ನಮ್ಮ ಶರೀರವನ್ನ ದೇವಸ್ಥಾನ ಅಂತ ಅನ್ಕೊಳ್ಳಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನೀವೇನಾದ್ರೂ ಆ ಶರೀರವನ್ನ ದೇವಸ್ಥಾನ ಅಂತ ಅನ್ಕೊಂಡ್ರೆ ನಿಮ್ಮ ಹೃದಯನೇ ಬಲಿಪೀಠ. ಆ ಹೃದಯದ ಬಲಿಪೀಠ ಆದ್ಮೇಲೆ ಅಲ್ಲಿ ಬಲಿ ಕೊಡ್ಬೇಕು. ನೀವು ವಧೆ ಮಾಡ್ಬೇಕು. ಯಾವುದನ್ನ ಸಾಯಿಸ್ಬೇಕು? ನಮ್ಮಲ್ಲಿರ್ತಕ್ಕಂಥ ದುಷ್ಟ ಆಲೋಚನೆಯನ್ನ. ಇದನ್ ಮಾಡಿದ್ರೆ ದೇವಿ ಬಲಿಪ್ರಿಯಳಾಗಿ ನಮ್ಗೆ ದರ್ಶನ ಕೊಡ್ತಾಳೆ. ಬಲಿ ಕೊಟ್ಟಿರ್ತಿರಲ್ವಾ, ಬಲಿ ಕೊಟ್ಮೇಲೆ ತಾಯಿ ನಮ್ಗೆ ಸಾಕ್ಷಾತ್ಕಾರ ಕೊಡ್ಬೇಕಲ್ವಾ. ಪ್ರಾಣಿ ಬಲಿ ಅಲ್ಲ, ಈ ಬಲಿಯನ್ನ ಕೊಟ್ರೆ ತಾಯಿ ದರ್ಶನ ಕೊಡ್ತಾಳೆ. ಪೂಜಾ ದ್ರವ್ಯಗಳನ್ನು ಕೂಡ ಬಲಿ ಅಂತ ಕರೀತಾರೆ. ಬಲಿ ಕೊಡೋ ಪಶುಗಳಿಗೆ ಅರ್ಶಿನ ಕುಂಕುಮ ಹಚ್ಚಿ ಎಲ್ಲ ಕೊಡ್ತಾರಲ್ಲ, ಅದಲ್ಲ, ಆ ಬಲಿ ಅಲ್ಲ. ಈಗ ಹೋಮ ಹವನ ಮಾಡ್ಬೇಕಾದ್ರೆ ಬಲಿ ಕೊಡ್ತಾರೆ, ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಬಲಿ ಹಾಕ್ತಾರೆ. ಅನ್ನ ಬಲಿ ಚಕ್ರವರ್ತಿ ಬ್ರಾಹ್ಮಣರು ಕೋರಿದ್ನೆಲ್ಲ ನೀಡ್ತಕ್ಕಂಥ ತ್ಯಾಗಮೂರ್ತಿ ಆಗಿರ್ತಾನೆ. ಹಾಗಾಗಿ ಆ ಬಲಿ ಅಂದ್ರೆ ತ್ಯಾಗ ಅಂತ ಅರ್ಥ. ಅದನ್ನ ಆಚರಣೆಗೆ ತಂದಂತ ಬಲಿ ಚಕ್ರವರ್ತಿಯನ್ನ ಶ್ರೀಮಾತೆ ಬಲಿಪ್ರಿಯ ಅಂತ ಕರೆದ್ಲು. ಹಾಗಾಗಿ ಯಾಕೆ ಬಲಿಪ್ರಿಯ ಅಂತ ಕರೆದಿದ್ರು? ತಾಯಿಯನ್ನು ಕೂಡ ಅವನು ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದ. ಅವನ ಭಕ್ತಿಯನ್ನ ತಾಯಿ ಸ್ವೀಕರಿಸಿದ್ಲು. ಹಾಗಾಗಿ ಏನಂತ ಬಲಿಪ್ರಿಯ ಅಂತ ತಾಯಿ ಕರೀತಾಳೆ. ಭಾಷಾ ರೂಪ ಅಂತ ಕರೀತಾರೆ. ಸಕಲ ಭಾಷೆಗಳಿಗೂ ಕೂಡ ದೇವಿ ಸೃಷ್ಟಿ. ನೀವ್ ತಮಿಳಾದ್ರೂ ಆಗಿರಿ, ತೆಲುಗಾದ್ರೂ ಆಗಿರಿ, ಮಲಯಾಳಂ ಆದ್ರೂ ಆಗಿರಿ, ಯಾವುದೇ ಜಾತಿ ಆಗಿರಿ, ನೀವು ತಾಯಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಎಲ್ಲ ಭಾಷೆಯನ್ನ ಕ್ರಿಯೇಟ್ ಮಾಡಿದ್ದು ಯಾರು? ತಾಯಿ. ಹಾಗಾಗಿ ಆಕೆಗೆ ಎಲ್ಲ ಭಾಷೆಗಳು ಕೂಡ ಸುಲಭವಾಗಿ ಅರ್ಥ ಆಗುತ್ತೆ ತಾಯಿಗೆ. ಭಾಷೆ ಅಂತಕ್ಕಂಥದ್ದು ಅಥವಾ ಲಿಪಿ ಅಂತಕ್ಕಂಥದ್ದು ಒಬ್ಬರಿಂದ ಒಬ್ರಿಗೆ ಹೋಗೋ ಸಾಧನ. ನಾನು ಹೇಳೋದ್ ನಿಮ್ಗೆ ಅರ್ಥ ಆಗ್ತಾ ಇದೀವಿ, ಯಾಕಂದ್ರೆ ನೀವೆಲ್ಲ ಭಾಷೆ ಕಲ್ತ್ರಿ. ತಾಯಿಗೆ ಲೋಕ ಸೃಷ್ಟಿ ಮಾಡ್ಬೇಕಾದ್ರೆ, ಆಗ್ಲೇ ಹೇಳ್ದೆ ಹಿಂದಿನ ಕ್ಲಾಸ್ ಅಲ್ಲಿ, ಒಂದು ಮಗು ಅಮ್ಮ ಅಥವಾ ಕ ಬಾ ಅಂತ ಮಾತಾಡಿದಾಗ ಒಂದೊಂದೇ ಅಕ್ಷರ ಮಾತಾಡಿದ್ರು ನೀವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ರಿ. ಈ ಭಾಷೆಯಿಂದನೇ ಇವತ್ತೆಲ್ಲ ನಾವು ಭಾವನಾ ಜೀವಿಗಳಾಗಿರೋದು. ಅನೇಕ ಭಾಷಾ ಭಕ್ತರಿಂದ ಸ್ತುತಿ ಪಡಿಸ್ತಾಳೆ. ತೆಲುಗೋರ್ ಪೂಜೆ ಮಾಡಿ, ತಮಿಳವ್ರ ಪೂಜೆ ಮಾಡಿ, ಮರಾಠಿ ಯಾವುದೇ ಪೂಜೆ ಮಾಡಿದ್ರು ಪೂಜೆ ಸ್ವೀಕರಿಸ್ತಾಳೆ. ಹಾಗಾಗಿ ಯಾಕೆ ಭಾಷಾ ರೂಪ ಅಂತ ಕರೆದ್ರು ಅಂದ್ರೆ, ಯಾವುದೇ ಭಾಷೆಯಿಂದ ಪೂಜೆ ಮಾಡಿದ್ರು ಸ್ವೀಕರಿಸ್ತಾಳೆ ಅಂತ ವಶಿನ್ಯಾದಿ ವಾಗ್ದೇವತೆಗಳು ಹೇಳಿದ್ದಾರೆ. ಚಿಕ್ಕ ಮಗು ಕೇಳಿತ್ತು, ನಂಗೆ ಕನ್ನಡ ಬರಲ್ಲ, ನಂಗೆ ಇಂಗ್ಲಿಷ್ ಮಾತ್ರ ಬರೋದು, ಇಂಗ್ಲಿಷ್ ಅಲ್ಲಿ ದೇವ್ರನ್ನ ಪೂಜೆ ಮಾಡಿದ್ರೆ ಕೇಳಿಸ್ಕೊಳುತ್ತಾ ಅಂತ. ಹೌದಮ್ಮ, ಕೇಳಿಸ್ಕೊಳುತ್ತೆ. ಯಾಕಂದ್ರೆ ಗಾಡೇ ಕ್ರಿಯೇಟ್ ಮಾಡಿರೋದು ಎಲ್ಲ ಲ್ಯಾಂಗ್ವೇಜ್ ನ. ಸೊ ನೀನ್ ಯಾವ ಭಾಷೆಯಲ್ಲಿ ಬೇಕಾದ್ರೂ ಕೇಳು ಅಂತ. ಭಕ್ತಿಪರ ಕಥೆ, ಶ್ಲೋಕ, ಮಂತ್ರ ಎಲ್ಲ 100 ಭಾಷೆ ಇದೆ. ಆದ್ರೆ ದೇವಿ ಒಬ್ಳೆ ಎಲ್ಲವನ್ನ ಅರ್ಥ ಮಾಡ್ಕೊಂತಾಳೆ. ಯಾಕಂದ್ರೆ ಸರಸ್ವತಿ ರೂಪ. ಬ್ರಾಹ್ಮಿ, ಭಾರತಿ, ಭಾಷಾ, ಗೀ, ವಾಣಿ, ಸರಸ್ವತಿ ಅಂತ ಕರೀತಾರ ಆಕೆಯನ್ನ. ಭಾಷೆಗಳ ಒಳಗೆ ಹರಿಯುತ್ತಲ್ಲ ಭಾವನೆ, ಆ ಭಾವಾಧಾರ, ಅದ್ ಆಕೆ ಕಾರಣ. ಎಲ್ರು ಮಾತಾಡಿದ್ರೆ ಕೇಳ್ಬೇಕು ಅನ್ಸಲ್ಲ, ಬಟ್ ಕೆಲವೊಬ್ರು ಮಾತಾಡಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಅವರು ಅದೇ ಭಾಷೆ ಮಾತಾಡ್ತಾ ಇರೋದು, ಅದೇ ಅಕ್ಷರ ಯೂಸ್ ಮಾಡ್ತಾ ಇರೋದು. ಯಾಕಂದ್ರೆ ಆ ಭಾಷೆ ಜೊತೆಗೆ ಭಾವನೆ ಸೇರ್ಕೊಂತಲ್ಲಿ, ಭಾವನೆಯನ್ನ ಸೇರ್ಸುದ್ರವ್ರು, ಭಕ್ತಿಯನ್ನ ಸೇರ್ಸುದ್ರು. ಅದೇ ತರ ನಮ್ಮ ಭಾಷೆಯಲ್ಲೂ ಭಾವನೆ ಸೇರ್ಕೊಂಡಾಗ ಎಲ್ರಿಗೂ ಪ್ರಿಯರಾಗ್ತೀವಿ ನಾವು. ಬೃಹತ್ ಸೇನಾ ಅಂದ್ರೆ ಏನೋ ಒಂದ್ ದೊಡ್ಡ ಸೇನೆ ಅಂತ ಅರ್ಥ. ಆ ದೊಡ್ಡ ಸೇನೆ ಏನು ಅಂತ ನಿಮ್ಗೆ ಗೊತ್ತು. ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೆ ಹೋಗಿತ್ತು. ಇನ್ನೊಂದು, ದೇವಿ ಭಕ್ತರು ಆರಾಧನೆ ಮಾಡ್ಬೇಕಾದ್ರೆ ಏನೇನೋ ಮಾಡ್ತೀವಿ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯುಚ್ಛತಿ ತದಹಂ ಭಕ್ತಿ ಬಹೃತ್ತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರು ಗೀತೆ ಓದಿರ್ತಿರೋ ಗೊತ್ತಿರುತ್ತೆ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ತುಳಸಿ, ಬಿಲ್ಪತ್ರೆ, ಗರಿಕೆ, ಹೂವು, ಹಣ್ಣು, ನೀರು ಎಲ್ಲ ಯಾವ ಭಕ್ತ ನನಗಾಗ್ ಭಕ್ತಿಯಿಂದ ಅರ್ಪಿಸ್ತಾನೋ, ಆ ಶುದ್ಧ ಬುದ್ಧಿಯಿಂದ ಅರ್ಪಿಸ್ತಾನೋ, ಅವನು ಪ್ರೇಮಿ ಭಕ್ತ, ತುಂಬಾ ಪ್ರೀತಿ ಮಾಡೋ ಭಕ್ತ ಅವನು. ಯಾಕಂದ್ರೆ ಪ್ರೀತಿಯಿಂದ ಅರ್ಪಣೆ ಮಾಡ್ದ, ಪತ್ರ ಪುಷ್ಪಾದಿಗಳನ್ನ ಮಾಡ್ದ. ನಾನು ಹಾಗಾಗಿ ಎಲ್ಲವನ್ನ ಸ್ವೀಕರಿಸ್ತೀನಿ, ಅರ್ಥಾತ್ ಸ್ವೀಕರಿಸ್ತೀನಿ. 6ನೇ ಅಧ್ಯಾಯ 26ನೇ ಶ್ಲೋಕ. ಕೇವಲ ಅವಳನ್ನ ಸ್ಮರಿಸಿದ್ರೆ ಅವಳ ಅನುಗ್ರಹ ಸಿಗತ್ತೆ.
ನೀವಿದ್ಯಾವುದು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಸದಾ ಶೋಭಿತಳಾಗಿರ್ತಾಳೆ. ಅದನ್ನೇ ಹೇಳ್ತಾ ಇರ್ತೀನಿ, ಶೋಭಿತಳು ಅಂದ್ರೆ ಹರಿದ್ರಾ ಕುಂಕುಮ ಶೋಭಿತೆ, ಸಾಧ್ವಿಮಣಿ. ನೀವಷ್ಟೇ ಕೊಡಿ ಸಾಕಮ್ಮನವ್ರಿಗೆ. ವರಲಕ್ಷ್ಮಿ ಹಬ್ಬದ ದಿನ ಮನೆಗ್ ಬಂದವ್ರಿಗೆಲ್ಲ ಅಷ್ಟು ಕುಂಕುಮ ಕೊಡ್ತೀವಿ, ಗೌರಿ ಹಬ್ಬದ ದಿನ ಕೊಡ್ತೀವಿ. ಸುಮ್ನೆ ಯಾರೋ ಬಂದ್ರು ಕೂಡ ಹಾಗೆ ಕಳ್ಸಲ್ಲ, ಕೊಟ್ಟು ಕಳಿಸ್ತೀವಿ. ಮನೆಗೆ ಒಂದು ಹೂವನೋ ಅಷ್ಟು ಹೂವ ಕೊಟ್ಬಿಟ್ಟು ನಿಮ್ ಮನೇಲಿ ಏನಿರುತ್ತೋ ತಾಂಬೂಲ ಕೊಟ್ಟು ಕಳಿಸ್ತೀರ. ಯಾಕೆ? ಮನೆಗೆ ಹೆಣ್ಣಿನ ರೂಪದಲ್ಲಿ ತಾಯಿ ಯಾವಾಗ ಬೇಕಾದ್ರೂ ಬರ್ಬೋದು. ಅವಳು ಯಾರ ರೂಪದಲ್ಲಿ ಬರ್ತಾಳೆ ಅಂತ ಹೇಳಕ್ಕಾಗಲ್ಲ. ಬಂದ ಹೆಣ್ಣನ್ನ ಮನೆಯಿಂದ ಹಾಗೆ ಕಳಿಸ್ಬಾರ್ದು. ಅವಳಿಗೆ ನಮ್ಮನೇಲಿ ಇರ್ತಕ್ಕಂತ ಮಂಗಳ ದ್ರವ್ಯಗಳನ್ನ ಹಚ್ಚಿ ಕಳಿಸ್ದಾಗ ನಮ್ಮನೆಗೆ ಶ್ರೇಯಸ್ಸು, ಏಳಿಗೆ. ಆ ರೂಪದಲ್ಲಿ ತಾಯಿ ನಮ್ಮನ್ನ ಆಶೀರ್ವಾದ ಮಾಡ್ತಾಳೆ ಅನ್ನೋ ನಂಬಿಕೆ. ಸುಮ್ನೆ ಕೊಡ್ಬೇಕು ಅಂತ ಕೊಡೋದಲ್ಲ, ಅರ್ಥ ಮಾಡ್ಕೊಳ್ಳಿ. ದೇವ್ರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ನಿಮ್ ಮನೆಗ್ ತಾಯಿ, ಕೆಲಸ ಮಾಡೋ ರೂಪದಲ್ಲೋ ಅಥವಾ ಯಾರೋ ಪರಸ್ತ್ರೀ ರೂಪದಲ್ಲೋ. ಹಾಗಾಗಿ ಯಾವ ಹೆಣ್ಣು ಮಕ್ಕಳನ್ನು ಹಾಗೆ ಕಳ್ಸಲ್ಲ. ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗಿ ಅಂತ ಹೇಳ್ತೀರಾ. ಮೊದ್ಲು ಪೂಜೆ ಆದಾಗ ತಾಯಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ನಾವ್ ಇಟ್ಕೊಂಡು ಬಂದವ್ರ ಕುಂಕುಮ ಕೊಡ್ತೀವಿ. ಯಾಕಂದ್ರೆ ಅವಳು ಸುಮಂಗಲಿ, ಅವಳು ಹರಿದ್ರಾ ಕುಂಕುಮ ಶೋಭಿತೆ. ಶ್ರೀಮಂತರು ಅಧಿಕಾರಿಗಳು ಮಾತ್ರ ಪೂಜೆ ಮಾಡಿದ್ರೆ ತಾಯಿ ಒಯ್ಯಲ್ಲ. ಲಕ್ಷ್ಮೀಪತಿ ಅಂತ ಹೆಸರಿಟ್ಕೊಂಡಿ ಮಾತ್ರಕ್ಕೆ ಲಕ್ಷ್ಮೀಪತಿ ಆಗಿರ್ಬೇಕು ಅಂತ ಏನಿಲ್ಲ. ನೀವು ನೀರಿನಿಂದ ಉಪಚಾರ ಮಾಡಿದ್ರೆ ಸಾಕು, ತಾಯಿ ಒಳಿತಾಳೆ. ಅದಕ್ಕೆ ಸಿಂಪಲ್ ಆಗಿರೋ ಶ್ಲೋಕ ಹೇಳ್ತಾರ. ಲಲಿತಾ ದೇವಿಯನ್ನ ಪೂಜೆ ಮಾಡ್ಬೇಕಾದ್ರೆ ಲಲಿತಾ ಸಹಸ್ರನಾಮ ಓದಾದ್ಮೇಲೆ ನಿಮ್ಮನೇಲಿ ಹೂವಿದ್ಯಾ, ಹೂವಿಂದ 21 ಸಲನೋ 54 ಸಲನೋ 108 ಸಲನೋ ಅರ್ಚನೆ ಮಾಡ್ಬೇಕೀಗ ಅಮ್ಮನವ್ರಿಗೆ. ಲಲಿತಾ ಸಹಸ್ರನಾಮ ಓದಾಯ್ತು. ಇಲ್ಲಾಂದ್ರೆ ಇನ್ನೊಂದು ಹೇಳ್ಕೊಡ್ತಾರೆ ಅವರು. ಒಂದು ತಾಮ್ರ ಚೊಂಬಲ್ ನೀರ್ ಇಟ್ಕೋಬೇಕು, ಅದಕ್ಕೆ ಒಂದ್ ಚಿಟ್ಕೆ ಅರ್ಶಿನ, ಒಂದ್ ಚಿಟ್ಕೆ ಕುಂಕುಮ ಹಾಕೋಬೇಕು, ಒಂದ್ ಹೂ ತಗೋಬೇಕು, ಒಂದ್ ಸೇವಂತಿಗೆ ಹೂವೋ ಅಥವಾ ಗುಲಾಬಿ ಏನಿರುತ್ತೋ ಒಂದ್ ಹೂ ತಗೊಂಡು ಆ ಬಲ್ಗೆಲ್ ಇಟ್ಕೊಂಡು ಆ ನೀರ್ಗೆ ಹಚ್ಕೊಳೋದು. ಆ ನೀರನ್ನ ಪ್ರೋಕ್ಷಣೆ ಮಾಡತ್ ತಾಯಿ ಮೇಲೆ. ನೀರಿನಿಂದ ಬೇಕಾದ್ರೂ ಉಪಚಾರ ಮಾಡ್ಬೋದು. ಇಲ್ಲ ಮಂತ್ರಾಕ್ಷತೆ ಇದ್ಯಾ, ಅಕ್ಷತೆ ಎರಡೆರಡು ಕಾಳು ಹಾಕೊಂಡು ತಾಯಿಗೆ ಅರ್ಚನೆ ಮಾಡೋದು. ಹೂವು ಇದ್ರೆ ಹೂದಲ್ಲೇ ಮಾಡೋದು. ಏನು? ಓಂ ನಮೋ ಶ್ರೀ ಲಲಿತಾಂಬಾಯೈ ನಮಃ ಅಂತಕ್ಕಂಥ ಶ್ಲೋಕ. ಓಂ ನಮೋ ಶ್ರೀ ಲಲಿತಾಂಬಾಯೈ ನಮಃ. ಓಂ ನಮೋ ಶ್ರೀ ಲಲಿತಾಂಬಾಯೈ ನಮಃ. ಈ ಶ್ಲೋಕವನ್ನ 21 ಸಲ, 54 ಸಲ, 108 ಸಲ ತಾಯಿಗೆ ಅರ್ಚನೆ ಮಾಡ್ತಕ್ಕಂಥದ್ದು. ಜಲದಿಂದಾಗಲಿ, ಮಂತ್ರಾಕ್ಷತೆಯಿಂದಾಗಲಿ, ಪುಷ್ಪದಿಂದಾಗಲಿ ನೀವು ಮಾಡಬಹುದು. ತಾಯಿ ನಿಮ್ಗೆ ಪ್ರಸನ್ನಳಾಗ್ತಾಳೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಜಲ ಕೂಡ ಹೇಳ್ಬಿಟ್ರು, ನೀರ್ ತಗೊಳ್ಳಿ. ಏನು ಇಲ್ಲ ಅಂದ್ರೆ ನೀರ್ ಇದ್ದೇ ಇರುತ್ತೆ ಎಲ್ರು ಮನೆಯಲ್ಲೂ. ಇಟ್ಕೊಳ್ಳಿ, ಒಂದು ಪಂಚಪಾತ್ರೆ ಉದಾಹರಣೆ ಇರುತ್ತೆ, ಪಂಚಪಾತ್ರೆ ಪಾತ್ರೆ ಒಳಗಡೆ ನೀರ್ ಇದ್ದೇ ಇರುತ್ತೆ. ಒಂದು ಪುಷ್ಪ ತಗೊಳ್ಳಿ, ಪುಷ್ಪ ಅಜ್ಜಿ ಅದನ್ನ ಕಳ್ಸಕ್ಕೋ ತಾಯಿ ಫೋಟೋಕ್ಕೋ ಹಾಗೆ ಸುಮ್ನೆ ಪ್ರೋಕ್ಷಣೆ ಮಾಡ್ತಾ ನೀವು ಶ್ಲೋಕ ಹೇಳ್ಕೊಂಡ್ರು ಕೂಡ ತಾಯಿಗೆ ಅರ್ಚನೆ ಮಾಡಿದಷ್ಟು ಪ್ರೀತಿ ಆಗುತ್ತೆ. ಆ ಪೂಜೆಯನ್ನ ತಾಯಿ ಸ್ವೀಕರಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಕಷ್ಟ ಇಲ್ಲ. ಅದಕ್ಕೆ ಸುಲಭಾಗತಿ, ಪೂಜೆ ಮಾಡಕ್ಕೆ ಸುಲಭವಾದ ಮಾರ್ಗಗಳನ್ನ ತಾಯಿ ಭಕ್ತ ಕೋಟಿಗಳಿಗೆ ನೀಡಿದ್ದಾಳೆ. ಸುಲಭವಾದ ಪೂಜೆಯನ್ನು ಕೂಡ ಸ್ವೀಕರಿಸ್ತಾಳೆ. ಹಾಗಾಗಿ ಆಕೆಯನ್ನ ನಾವು ಶುಭಕರಿ, ಶೋಭನ, ಸುಲಭಾಗತಿ ಅಂತ ಕರೆದಿರ್ತೀವಿ. ಆ ಸುಲಭವಾದ ಮಾರ್ಗವನ್ನ ನೀವು ಕೂಡ ಅನುಸರಿಸಿ ಆರಾಧಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಿಲ್ಲಿಸ್ತೀನಿ. ಧನ್ಯವಾದ.